ನನ್ನ ಕರ್ತನು ಒಳ್ಳೆಯವನಾಗಿದ್ದಾನೆ, ನನ್ನ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡಿದ್ದಾನೆ ಎಂಬುದಾಗಿ ನಾವು ತಿಳಿದವರಾಗಿ ನಾವು ಕರ್ತನನ್ನು ಆರಾಧಿಸುವವರಾಗಿದ್ದೇವೆ. ದೇವರು ನಮ್ಮ ಜೀವನದಲ್ಲಿ ಹೊಸ ದಿವಸವನ್ನು ಕೊಟ್ಟಿದ್ದಾರೆ. ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ದೇವರ ವಾಕ್ಯದ ನಾವು ಉಳಿದಿರುವುದು ಆತನ ಕರುಣೆ, ನಾವು ಜೀವಿಸಿರುವುದು ಆತನ ಕೃಪೆಯಾಗಿದೆ ಪ್ರಿಯರೇ. ಆತನ ಕೃಪಾ ವರಗಳು ಎಂದಿಗೂ ನಿಂತು ಹೋಗುವುದಿಲ್ಲಂತೆ, ಎಂದಿಗೂ ನಿಂತು ಹೋಗುವುದಿಲ್ಲ. ಹೇಳಿದ್ರೆ ಅದು ನಿಂತು ಹೋಗುವುದಿಲ್ಲ. ಅದು ಅನುದಿನ ಹೊಸ ಹೊಸದಾಗಿ ನಮ್ಮ ಜೀವಿತಗಳಲ್ಲಿ ಅದು ಒದಗಿ ಬರುವಂತದ್ದಾಗಿದೆ. ಹಾಲೆಲೂಯಾ. ದೇವರು ನಮಗೆ ಹೊಸ ಬಲವನ್ನು ಕೊಟ್ಟಿದ್ದಾನೆ, ಹೊಸ ಜೀವನವನ್ನು ಕೊಟ್ಟಿದ್ದಾನೆ, ಹೊಸ ಆರೋಗ್ಯವನ್ನು ಕೊಟ್ಟಿದ್ದಾನೆ, ಹೊಸ ಜ್ಞಾನವನ್ನು ಕೊಟ್ಟಿದ್ದಾನೆ, ಹೊಸ ಕೃಪೆಯನ್ನು ಕೊಟ್ಟಿದ್ದಾನೆ ಪ್ರಿಯರೇ, ಹೊಸ ಬಲವನ್ನು ಕೊಟ್ಟಿದ್ದಾನೆ. ಹಾಲೆಲೂಯಾ. ಯಾಕಂದ್ರೆ ಕರ್ತನನ್ನು ಸ್ತುತಿಸಲಿಕ್ಕಾಗಿ ನನ್ನ ಜನರು ನನ್ನ ಸ್ತುತಿಸಿ ಕೊಂಡಾಡಬೇಕೆಂದರೆ ಆತನು ನಮ್ಮನ್ನು ಸೃಷ್ಟಿಸಿದ್ದಾನೆ ಪ್ರಿಯರೇ. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ. ಆತ ನಮ್ಮ ಪರಲೋಕದ ತಂದೆಯಾಗಿದ್ದಾನೆ, ನಮಗೋಸ್ಕರ ಚಿಂತಿಸುವ ಒಳ್ಳೆಯ ಕರ್ತನು ಆತನಾಗಿದ್ದಾನೆ ಪ್ರಿಯರೇ. ಒಂದು ಕ್ಷಣ ನಮ್ಮ ಬಾಯಿಗಳನ್ನು ತೆರೆದುಕೊಂಡು ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವ. ನಿಮ್ಮ ಜೀವಿತಗಳಲ್ಲಿ, ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಮಕ್ಕಳಲ್ಲಿ, ಗಂಡನಲ್ಲಿ, ಹೆಂಡತಿಯಲ್ಲಿ, ನಿಮ್ಮ ಸಹೋದರ ಸಹೋದರಿಯಲ್ಲಿ, ನಿಮ್ಮಲ್ಲಿ ಕರ್ತನು ಮಾಡಿದ ಉಪಕಾರಕ್ಕೆ ಆತನಿಗೆ ಸ್ತೋತ್ರವನ್ನು ಸಲ್ಲಿಸಿರಿ ಪ್ರಿಯರೇ. ದಾವೀದನು ಹೇಳ್ತಾನೆ, ಕರ್ತನೇ ನೀನು ಮಾಡಿದ ಮಹೋಪಕಾರಕ್ಕೆ ನಾನು ಬದಲಿಯನ್ನು ಮಾಡಲಿ. ಹಲ್ಲೆಲೂಯಾ. ನಾನು ಬದಲಿಯನ್ನು ನಿನಗೆ ಕೊಡಲಿ ಸ್ವಾಮಿ. ನನಗೆ ನೀನು ಕೊಟ್ಟ ರಕ್ಷಣೆಯ ಪಾತ್ರೆ ನಾನು ತೆಗೆದುಕೊಂಡು ನಿನ್ನ ನಾಮವನ್ನು ನಾನು ಪ್ರಖ್ಯಾತಿ ಪಡಿಸ್ತೇನೆ. ಹಲ್ಲೆಲೂಯಾ. ಇವತ್ತು ನಾನು ನೀವು ಬಂದಿರುತ್ತವೆ ಯೇಸುವಿನ ನಾಮ ನಾವು ಪ್ರಖ್ಯಾತಿ ಪಡಿಸಲಿಕ್ಕಾಗಿ ಬಂದವರಾಗಿದ್ದೇವೆ. ಯೇಸುವಿನ ನಾಮ ನಾವು ಪ್ರಖ್ಯಾತಿ ಪಡಿಸಲಿಕ್ಕಾಗಿ ಬಂದವರಾಗಿದ್ದೇವೆ. ನನ್ನನ್ನು ನಿಮ್ಮನ್ನು ಸೃಷ್ಟಿ ಮಾಡಿದಂತ, ನನಗೆ ನಿಮಗೆ ಪ್ರಾಣವನ್ನು ಕೊಟ್ಟಂತ, ರಕ್ತವನ್ನು ಕೊಟ್ಟಂತ ಸರ್ವಶಕ್ತನಾದ ಜೀವ ಸ್ವರೂಪನಾದ ನನ್ನ ತಂದೆಯನ್ನು ನಾವು ಆರಾಧಿಸಲಿಕ್ಕಾಗಿ ಬಂದವರಾಗಿದ್ದೇವೆ. ನಾವು ಸತ್ತಂತ ದೇವರನ್ನು ಆರಾಧಿಸಲಿಕ್ಕಾಗಿ ಬಂದಿಲ್ಲ. ನಾವು ಜೀವ ಸ್ವರೂಪನಾದ ನನಗೋಸ್ಕರ ಇಡೀ ಲೋಕದ ಜನಾಂಗಗಳಿಗೋಸ್ಕರ ಸತ್ತು ಮೂಡಲ್ಪಟ್ಟು 3 ದಿವಸದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದಂತ ಕರ್ತನನ್ನು ನಾವು ಆರಾಧಿಸುವವರಾಗಿದ್ದೇವೆ. ಆ ಕರ್ತನಿಗೆ ನಿಮ್ಮೊಳಗಿದ್ದಾನೆ, ಆ ಯೇಸು ನಿಮ್ಮೊಳಗಿದ್ದಾನೆ, ಆ ಪವಿತ್ರಾತ್ಮ ನಿಮ್ಮೊಳಗಿದ್ದಾನೆ. ಹಲ್ಲೆಲೂಯಾ. ಅದರಿಂದ ನಾವು ಪವಿತ್ರಾತ್ಮ ಭರಿತರಾಗಿ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಕರ್ತನನ್ನು ಆರಾಧಿಸುತ್ತೇವೆ. ಗೌರವ ಶಿಖಿಲಿ ಮಾತರಾಬ್ರ ಶಕಲ ಮಾಂದರ್ಯಲ ಉಡರವಲವ ಶಿಖಿಲಿ ಮಾಂದರ್ಯಲ ಉರಿಯಾದ ರೂಪದ ರವಂತರವರ ಕರ್ತನಿಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು. ನಮ್ಮ ಜೀವನದಲ್ಲಿ ಹೊಸ ದಿವಸವನ್ನು ಕೊಟ್ಟಿದ್ದೀವಿ. ಸ್ತೋತ್ರ. ನೀನು ಆದಿ ಅಂತ್ಯವಾದ ದೇವರು ಸ್ವಾಮಿ. ನೀನು ಆಲ್ಫ ಒಮೆಗಾದ ಕರ್ತನಾಗಿದ್ದೆ, ನಮಗೋಸ್ಕರ ತಿರುಗಿ ಬರುವ ಕರ್ತನಾಗಿದ್ದೆ ಸ್ವಾಮಿ. ಓ ನೀನು ಮಾರ್ಪಡಿದ ಪರಲೋಕದ ತಂದೆಯಾಗಿದೆ ಅಂತ. ಥ್ಯಾಂಕ್ ಯು ಲಾರ್ಡ್. ಓ ರಾಮ ಶಬ್ದನಿಗಾಂದವಿಯಲ್ಲ, ನಿನಗೆ ಸಮಾನನಾದವನು ಯಾರೂ ಇಲ್ಲ ಸ್ವಾಮಿ. ನೀನೊಬ್ಬನೇ ನಮ್ಮ ರಕ್ಷಕನು, ನೀನೊಬ್ಬನೇ ನಮ್ಮ ಒಡೆಯನು, ನೀನೊಬ್ಬನೇ ನಮ್ಮ ವಿಮೋಚಕನು, ನೀನೊಬ್ಬನೇ ನಮ್ಮ ಯಜಮಾನನು, ನೀನೊಬ್ಬನೇ ನಮ್ಮ ತಂದೆಯಾಗಿದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ತಂದೆ ನಿನಗೆ ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಈ ಹಾಡು ಹೀಗೆ ಹೇಳ್ತಾರೆ, ನನ್ನ ಸಂತೋಷವನ್ನು ತಡೆದು ನಿಲ್ಲಿಸಲು ಯಾರಿಗೆ ಶಕ್ತಿ ಇಲ್ಲ? ನಿಮ್ಮ ಸಂತೋಷ ತಡೆದು ನಿಲ್ಲಿಸಲಿಕ್ಕೆ ಯಾರಿಗೆ ಶಕ್ತಿ ಇಲ್ಲ ಹೇಳಿ. ಯಾಕೆ ಪೌಲನು ಹೇಳ್ತಾನೆ, ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವಂಥದ್ದು ಯಾವುದೂ ಇಲ್ಲ. ಅದರಿಂದ ಹೇಳಿದ್ರೆ ನನ್ನ ಸಂತೋಷವನ್ನು ತಡೆದು ನಿಲ್ಲಿಸಲಿಕ್ಕೆ ಯಾವ ಶಕ್ತಿಗೂ ಅಧಿಕಾರ ಇಲ್ಲವೇ ಇಲ್ಲ. ಹಲ್ಲೆಲೂಯಾ. ನಾನು ಕ್ರಿಸ್ತನಲ್ಲಿ ಯಾವಾಗಲೂ ಸಂತೋಷಿಸುವವರಾಗಿದ್ದೇವೆ, ಹರ್ಷಿಸುವವರಾಗಿದ್ದೇವೆ, ಉಲ್ಲಾಸಿಸುವವರಾಗಿದ್ದೇವೆ. ಅದಕ್ಕೆ ಹೇಳಿದ್ರು ದಾವೀದನು ಏನ್ ಹೇಳ್ತಾರೆ ಕೀರ್ತನೆಗಾರರು, ದಿಸ್ ಇಸ್ ದ ಡೇ ದಟ್ ದ ಲಾರ್ಡ್ ಹ್ಯಾಸ್ ಮೇಡ್. ಹಲ್ಲೆಲೂಯಾ. ಈ ದಿವಸವು ಕರ್ತನಿಂದಲೇ ನೇಮಿಸಲ್ಪಟ್ಟಂತ ಶುಭದ ದಿನ. ಈ ದಿವಸ ಯಾರಿಂದ ನೇಮಿಸಲ್ಪಟ್ಟದು? ಲೋಕದಲ್ಲಿ ಯಾವ ಯಾವ ದಿನವನ್ನು ಆಚರಿಸ್ತಾರೆ, ಆದರೆ ನಮಗೆ ಒಂದೇ ಒಂದು ದಿನ. ಏನು? ಶುಭದ ದಿನ, ಒಳ್ಳೆಯ ದಿನ, ಆರೋಗ್ಯದ ದಿನ, ಜಯದ ದಿನ, ನೆಮ್ಮದಿಯ ದಿನ, ಸಂತೋಷದ ದಿನ. ಹಲ್ಲೆಲೂಯಾ. ಅದನ್ನು ಹೇಳುವ, ನನ್ನ ಸಂತೋಷವನ್ನು ತಡೆದು ನಿಲ್ಲಿಸಲು ಯಾರಿಗೆ ಶಕ್ತಿ ಇಲ್ಲ. ಹಲ್ಲೆಲೂಯಾ. ಎಲ್ಲವನ್ನು ಮರೆತು ನಾವು ಚಪ್ಪಾಳೆ ತಟ್ಟುತ್ತಾ ಸಂತೋಷವಾಗಿ ಕರ್ತನನ್ನು ಆರಾಧಿಸುವ.
ನಮ್ಮ ಭರವಸೆ, ನಮ್ಮ ಸಾಮರ್ಥ್ಯ ಬೇರೆಯಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಹಾಲೆಲೂಯಾ. ಇವತ್ತು ನಾವು ಏನೇ ಮಾಡಿದ್ರು ಆತನ ಬಲದಿಂದ, ಆತನ ಸಾಮರ್ಥ್ಯದಿಂದ, ಆತನ ಕೃಪೆಯಿಂದ, ಆತನ ಜ್ಞಾನದಿಂದ. ಹಾಲೆಲೂಯಾ. ಆತನಿಲ್ಲದೆ ನಾವಿಲ್ಲ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ಆತನ ಆಲೋಚನೆಯಲ್ಲಿ ಶ್ರೇಷ್ಠನಾದ ದೇವರು, ಕಾರ್ಯಗಳನ್ನು ಮಾಡಲಿಕ್ಕೆ ಸಾಮರ್ಥ್ಯವನ್ನು ಶಕ್ತನಾದ ದೇವರಿಗೆ ಸತ್ಯವಾದ ಹೇಳ್ತಾರೆ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ಆತನನ್ನು ಆರಾಧಿಸುವ, ಆತನನ್ನು ಆರಾಧಿಸುವ. ಕೀರ್ತನೆಗಾರನು ಹೇಳ್ತಾನೆ, ನನ್ನ ಹೃದಯದ ಧ್ಯಾನವು, ನನ್ನ ಮಾತುಗಳು ನಿನಗೆ ಸಮರ್ಪಕವಾಗಿರಲಿ ಎಂಬುದಾಗಿ. ಇವತ್ತು ನಾವು ಕರ್ತನನ್ನು ಆರಾಧಿಸುವಾಗ ಪ್ರಿಯರೇ, ಹೃದಯದ ಆಳದಿಂದ ಕೃತಜ್ಞತೆಯೊಂದಿಗೆ ಆತನನ್ನು ಆರಾಧಿಸುವ. ಆತನ ಜೀವಿತದಲ್ಲಿ ಮಾಡಿದಂತ ಎಲ್ಲ ಮಹೋಪಕಾರಗಳನ್ನು ನೆನೆಸಿಕೊಂಡವರಾಗಿ ಆತನಿಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಕರಗಳನ್ನು ಎತ್ತಿಕೊಂಡು ಆತನಿಗೆ ಆರಾಧಿಸುವ. ರಾಜ ರಾಜ, ನಾನು ನಿನ್ನನ್ನು ಮಾತ್ರ ಆರಾಧಿಸಿದೆ ಸ್ವಾಮಿ. ಯೇಸುವೇ, ರಾಜರ ರಾಜನು, ಒಡೆಯರ ಒಡೆಯನು, ಕರ್ತರ ಕರ್ತನು ನೀನಾಗಿದ್ದೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ತಂದೆ,
ಒಂದು ಜವಾಬ್ದಾರಿ ಏನು? ನಾನು ನೀವು ಆತನನ್ನು ಪ್ರೀತಿ ಮಾಡಬೇಕು. ನಾವೇನು ಮಾಡಬೇಕು? ಆತನನ್ನು 1ನೇ ವಯಸ್ಸಲ್ಲಿ ನನ್ನ ಮಗಳು ನನ್ನ ಮಗನನ್ನು ಪ್ರೀತಿ ಮಾಡಬೇಕೆಂಬುದಾಗಿ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ತನ್ನ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು, ನಾವೆಲ್ಲರೂ ಯಾರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟಿದ್ದೇವೆ? ಒಂದು ವೇಳೆ ಮನುಷ್ಯರ ಮೂಲಕ ನೀವು ಕರೆಯಲ್ಪಟ್ಟಿರ್ಬೋದು, ಆದರೆ ನಿಮ್ಮನ್ನು ಕರೆದಾತನು ದೇವರು. ಹಲ್ಲೆಲೂಯಾ. ನಿಮ್ಮನ್ನು ಕರೆದಾತನು ದೇವರು. ದೇವರು ತನ್ನ ಸಂಕಲ್ಪದ ಮೇಲೆ ನಮ್ಮನ್ನು ಕರೆದು
ರಾಜ್ಯಗಳ ವಿರೋಧವಾಗಿ ಬಂದಾಗ, ಅರಸರ ವಿರೋಧವಾಗಿ ಬಂದಾಗ ಅವನೊಂದು ಮಾತನ್ನು ಹೇಳ್ತಾನೆ, ದೇವರೇ ನಮ್ಮಲ್ಲಿ ಯಾವ ಬಲ ಇಲ್ಲ ಸ್ವಾಮಿ, ಆದರೆ ನಮ್ಮ ಕಣ್ಣುಗಳು ನಿನ್ನನ್ನು ನೋಡುತ್ತವೆ ಎಂದಿದ್ದಾರೆ. ಪ್ರಿಯರೇ, ನಮ್ಮ ಬಲದಿಂದ, ನಮ್ಮ ಸಾಮರ್ಥ್ಯದಿಂದ, ನಮ್ಮ ಟ್ಯಾಲೆಂಟ್ನಿಂದ, ನಮ್ಮ ಜ್ಞಾನದಿಂದ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಮ್ಮ ಕಣ್ಣುಗಳು ಕರ್ತನೆಯಲ್ಲಿ ನೋಡ್ತವೋ, ನಿನ್ನ ದೃಷ್ಟಿಯು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಲಿ. ದೇವರಲ್ಲಿ ಇರುತ್ತಾದ್ರೆ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವೆ, ಎಲ್ಲಿ ಹೋದರೂ ನೀನು ಸಫಲನಾಗುವೆ. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪಲಿರಲಿರುವುದಕ್ಕೆ ನಾವು ದೇವರ ವಾಕ್ಯದ ಪ್ರೇರೆ ನಮ್ಮ ಕಣ್ಣುಗಳು ಯಾವಾಗ ದೇವರ ವಾಕ್ಯದ ಮೇಲೆ, ಯೇಸುವಿನ ಮೇಲೆ ಇರುವುದಾದರೆ ಎಲ್ಲಿ ಹೋದರೂ ಜಯ, ಎಲ್ಲಿ ಹೋದರೂ ಆಶೀರ್ವಾದ, ಎಲ್ಲಿ ಹೋದರೂ ಜೀವ. ಸ್ತೋತ್ರ ಸ್ವಾಮಿ, ನಿನ್ನ ವಾಕ್ಯಗಳು ಯಾವಾಗಲೂ ನಮ್ಮ ಬಾಯಲ್ಲಿ ಇರಲಿ ಸ್ವಾಮಿ. ಹುಚ್ಚು ಮಾತು, ಹೊಲಸು ಮಾತು, ಹುಚ್ಚೋದಿ ಮಾತು ಇವು ಬೇಡ, ಇವು ಅಯುಕ್ತವಾಗಿವೆ. ಇವುಗಳಿಗೆ ಬದಲಾಗಿ ದೇವರಿಗೆ ಉಪಕಾರ ಸ್ತುತಿ ಮಾಡುವುದೇ ಒಳ್ಳೆಯದು ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ದೇವರಿಗೆ ಉಪಕಾರ ಸ್ತುತಿ ಮಾಡುವುದೇ ಒಳ್ಳೆಯದು ಎಂಬುದಾಗಿ ಇವತ್ತು ನನ್ನ ನಿಮ್ಮ ಬಾಯಲ್ಲಿ ಯಾವಾಗಲೂ ಕರ್ತನ ಸ್ತೋತ್ರವಿರಬೇಕು. ನಾವು ಎಡೆಬಿಡದೆ ಕರ್ತನನ್ನು ಕೊಂಡಾಡುವವರಾಗಿದ್ದೇವೆ. ಆತನ ಸ್ತೋತ್ರವು ಯಾವಾಗಲೂ ನಮ್ಮ ಬಾಯಲ್ಲಿ ಇರುವುದಕ್ಕಾಗಿ ಕರ್ತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಹುಚ್ಚು ಮಾತು, ಹೊಲಸು ಮಾತು, ಕುಚುತಿ ಮಾತು ಇವತ್ತು ಇವುಗಳನ್ನು ನಾವು ತಿರಸ್ಕರಿಸುವ. ಯಾವಾಗ ನಮ್ಮ ಬಾಯೊಳಗಿಂದ ಕಾಲಕ್ಕೆ ಉಚಿತವಾದ ಮಾತುಗಳು ಮಾತ್ರ ಹೊರಡಲಿ. ಶಿವನ ನಾಮದಲ್ಲಿ ಜೀವದ ವಾಕ್ಯಗಳು ಹೊರಡಲಿ ಸ್ವಾಮಿ. ನಮ್ಮ ಪ್ರತಿಯೊಬ್ಬರ ಬಾಯಿಂದ ಊರಿವಂತ ನಿನ್ನ ಮಾತುಗಳು ಹೊರಡಲಿ. ಇನ್ನೊಬ್ಬರನ್ನು ಕಟ್ಟುವಂತ, ಇನ್ನೊಬ್ಬರನ್ನು ಎನ್ಕರೇಜ್ ಮಾಡುವಂತ, ಇನ್ನೊಬ್ಬರನ್ನ ಸಂತೈಸುವಂತ, ಇನ್ನೊಬ್ಬರನ್ನು ಬಲಪಡಿಸುವಂತ, ಇನ್ನೊಬ್ಬರನ್ನು ಮೇಲಕ್ಕೆತ್ತುವಂತ, ಇನ್ನೊಬ್ಬರನ್ನು ಕ್ಷಮಿಸುವಂತ, ಇನ್ನೊಬ್ಬರನ್ನು ಪ್ರೀತಿ ಮಾಡುವಂತ ನಿನ್ನ ಜೀವದ ವಾಕ್ಯಗಳು ಪ್ರತಿಯೊಬ್ಬರ ಬಾಯಿಂದ ಹೊರಡಲಿ ಶಿವನ ನಾಮದಲ್ಲಿ. ಇವತ್ತು ಕರ್ತನು ನಮ್ಮನ್ನು ವಾಕ್ಯದಿಂದ ನಮ್ಮನ್ನು ಪ್ರತಿಷ್ಠಿಸಿದ್ದಾನೆ. ವಾಕ್ಯದಿಂದ ನಮ್ಮನ್ನು ಅದನ್ನು ಪ್ರತಿಷ್ಠಿಸಿದ್ದಾನೆ. ನಾವು ದೇವರಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟ ಜನಾಂಗವಾಗಿದೆ. ಈ ಲೋಕದೊಳಗಿದ್ದ ದೇವರು ಕ್ರಿಸ್ತನಿಗೋಸ್ಕರ ನನ್ನನ್ನು ನಿಮ್ಮನ್ನು ಆತನು ಪ್ರತ್ಯೇಕಿಸಿದ್ದಾನೆ. ಆತನವನ್ನು ಪರಿಶುದ್ಧಗೊಳಿಸಿದ್ದಾನೆ. ಆತನನ್ನು ನೀತಿವಂತರನ್ನಾಗಿ ಮಾಡಿದ್ದಾನೆ. ಆತನನ್ನು ಯಾಜಕರನ್ನಾಗಿ ಮಾಡಿದ್ದಾನೆ. ಆತನನ್ನು ಅರಸರನ್ನಾಗಿ ಮಾಡಿದ್ದಾನೆ. ಆತನನ್ನು ಸ್ವಕೀಯ ಜನಾಂಗವಾಗಿ ಮಾಡಿದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಆತನ ಗುಣ ಮತ್ತು ಅತಿಶಯಗಳನ್ನು ಪ್ರಚಾರಪಡಿಸಲಿಕ್ಕಾಗಿ ಇವತ್ತು ನನ್ನನ್ನು ನಿಮ್ಮನ್ನು ಆರಿಸಿದ್ದಾನೆ, ನನ್ನ ನಿಮ್ಮನ್ನು ಆತನು ನೇಮಿಸಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಕರ್ತನೇ ನಿಮಗೆ ಸ್ತೋತ್ರಪ್ಪ. ನಾವು ಎಲ್ಲ ಸಮಯಗಳಲ್ಲಿ ನಾವು ನಿನ್ನ ಸ್ತುತಿಸುವವರಾಗಿದ್ದೇವೆ. ಎಲ್ಲಾ ಸಮಯಗಳಲ್ಲಿ ನಾವು ಹೇಳುವವರಾಗಿದ್ದೇವೆ, ನೀನು ಒಳ್ಳೆಯವನ ಕರ್ತನೇ, ನೀನು ಒಳ್ಳೆಯವನಪ್ಪ, ನೀನು ಒಳ್ಳೆಯವನಪ್ಪ ಸ್ವಾಮಿ, ನೀನು ಒಳ್ಳೆಯದನ್ನೇ ಮಾಡುವವನಾಗಿದ್ದೇನೆ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಿನ್ನ ಮಕ್ಕಳನ್ನು ಸಭೆಯಾಗಿ ಸೇರಿ ಬಂದು ನಿನ್ನ ಸ್ತುತಿಸುವಂತೆಯೋ, ಕೊಂಡಾಡುವಂತೆಯೋ, ನಿನ್ನನ್ನು ಆರಾಧಿಸುವಂತೆಯೋ, ಯೇಸುವೆ ನಿನ್ನ ನಾಮ ನಾವು ಮೇಲಕ್ಕೆತ್ತುವಂತೆಯೋ ಕೊಟ್ಟಂತ ಮಹಾ ಕೃಪೆಗಾಗಿ ನಿನಗೆ ನಾವು ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ. ಯಾರೇ ನನಗೆ ಸ್ತುತಿ ಸ್ತೋತ್ರ ಯಜ್ಞವನ್ನು ಸಮರ್ಪಿಸ್ತಾರೋ ಅವರೇ ನನ್ನನ್ನು ಗೌರವಿಸುವರೆಂಬುದಾಗಿ ಹೇಳಿದ್ದಾನೆ. ಅದಕ್ಕೆ ಪ್ರತಿಯಾಗಿ ಇಲ್ಲಿ ಬಂದಂತ ಪ್ರತಿಯೊಬ್ಬರನ್ನು ನೀನು ಗೌರವಿಸುವುದಕ್ಕಾಗಿ ಸ್ತೋತ್ರಪ್ಪ. ನಿನಗೆಲ್ಲ ಭಾಗವಿಲಾಸಕ್ಕೆ ಒಪ್ಪಿಸಿಕೊಡುತ್ತೇವೆ. ಜೀವನ ವಾಕ್ಯ ಮಾತನಾಡಿ ಸ್ವಾಮಿ. ಪಾಸ್ಟರ್ ಅಲೆಕ್ಸಿಗಾಗಿ ಸ್ತೋತ್ರ, ಅವರ ಹೆಂಡತಿ ಮಗಳಿಗಾಗಿ, ತಾಯಿಗಾಗಿ ನಿನಗೆ ಸ್ತೋತ್ರ. ಅವರಿಗೆ ನಂಬಿಗಸ್ತನೆ ನೀರು ಕೊಟ್ಟ ಎರಡು ಸಭೆಗಳಿಗಾಗಿ ಸ್ತೋತ್ರ. ಎರಡು ಸಭೆಗಳಲ್ಲಿರುವಂತ ನಿನ್ನ ಪ್ರಿಯ ಮಕ್ಕಳಿಗಾಗಿ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ಪ್ರತಿಯೊಬ್ಬರ ನೀನು ಆಶೀರ್ವದಿಸ್ತಕ್ಕ ಸ್ತೋತ್ರಪ್ಪ, ಆಶೀರ್ವದಿಸ್ತಕ್ಕ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಎಲ್ಲದರಲ್ಲಿಯೂ ಸ್ತುತಿ ಸ್ತೋತ್ರ ನಾಮಾನ ಮಹಿಮೆ ಗೌರವ ನೀನು ಒಬ್ಬನೇ ಸಲ್ಲಿಸ್ತೇವಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಥ್ಯಾಂಕ್ ಯು ಜೀಸಸ್. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಕೂತ್ಕೊಂಡು ನಾವು ಪ್ರಾರ್ಥನೆ ಮಾಡುವ. ದೇವರ ನಮ್ಮ ಮಧ್ಯದಲ್ಲಿದ್ದಾನೆ. ನಾವೆಲ್ಲರೂ ದೇವರ ಮುಖವನ್ನು ನೋಡುವ. ದೇವರು ನಮ್ಮ ಮಧ್ಯೆ ಕಾರ್ಯ ಮಾಡುವ ದೇವರಾಗಿದ್ದಾನೆ.
ನಾವೆಲ್ಲರೂ ಪ್ರಾರ್ಥನೆಯಲ್ಲಿರುವಾಗ ಮುಂದಿನ ಆಶೀರ್ವಾದಕ್ಕೋಸ್ಕರ ಸಹೋದರಿ ಭಾಗದಲ್ಲಿ ಲಕ್ಷ್ಮಣ್ ಅವರು ನಮ್ಮ ಸಹೋದರಿ ಸತ್ಯವೇದ ಪುಸ್ತಕದಲ್ಲಿ ಮಾರ್ಕನ ಬರೆದ ಸುವಾರ್ತೆ ಅದರಲ್ಲಿ 8ನೇ ಅಧ್ಯಾಯ ಅದರಲ್ಲಿ 22ನೇ ವಾಕ್ಯದಿಂದ ಯಾರಾದರೂ ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 22ರಿಂದ 25ನೇ ವಾಕ್ಯ ತನಕ. ಮತ್ತು ಅವರು ಬೆತ್ಸಾಯಿದ ಊರಿಗೆ ಬಂದರು. ಅಲ್ಲಿ ಜನರು ಒಬ್ಬ ಕುರುಡನನ್ನು ಯೇಸುವಿನ ಬಳಿಗೆ ಕರೆದುಕೊಂಡು ಬಂದು ಇವನನ್ನು ಮುಟ್ಟಬೇಕೆಂದು ಆತನನ್ನು ಬೇಡಿಕೊಂಡರು. ಆತನು ಕುರುಡನ ಕೈ ಹಿಡಿದುಕೊಂಡು ಊರ ಹೊರಗೆ ಕರೆದುಕೊಂಡು ಹೋಗಿ ಅವನ ಕಣ್ಣುಗಳಲ್ಲಿ ಉಗುಳಿ ಅವನ ಮೇಲೆ ಕೈ ಇಟ್ಟು ನಿನಗೇನಾದರೂ ಕಾಣುತ್ತದೆ ಎಂದು ಅವನನ್ನು ಕೇಳಿದರು. ಅವನು ತಲೆ ಎತ್ತಿ ನೋಡಿ ನನಗೆ ಜನರು ಕಾಣಿಸುತ್ತಾರೆ, ಅವರು ಮರಗಳಂತೆ ಕಾಣಿಸಿದರು, ತಿರುಗಾಡುತ್ತಾ ಇದ್ದಾರೆ ಅಂದರು. ಆಗ ಆತನು ಅವರ ಕಣ್ಣುಗಳ ಮೇಲೆ ತಿರುಗಿ ಕೈ ಇಟ್ಟನು. ಅವನು ಕಣ್ಣು ಬಿಟ್ಟು ನೋಡಲು ಅವನಿಗೆ ಗುಣವಾಗಿತ್ತು, ಎಲ್ಲವೂ ಸ್ಪಷ್ಟವಾಗಿ ಕಾಣಿಸಿತು. ತರುವಾಯ ಆತನು ನೀನು ಊರಡಕ್ಕೇನು ಹೋಗಬೇಡ ಎಂದು ಹೇಳಿ ಅವನನ್ನು ಅವನ ಮನೆಗೆ ಕಳಿಸಿಬಿಟ್ಟನೆ ಎಂಬುದಾಗಿ. ಹಲ್ಲೆಲೂಯಾ. ಈ ವಾಕ್ಯ ಎಲ್ಲರೂ ಓದಿದ ವಾಕ್ಯವಾಗಿದೆ. ಹಲ್ಲೆಲೂಯಾ. ಇವತ್ತು ನಾನು ಈ ವಾಕ್ಯವನ್ನು ಆಧಾರ ಮಾಡಿಕೊಂಡು ಸ್ವಲ್ಪ ಸಮಯ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಇಷ್ಟಪಡುವವನಾಗಿದ್ದೇನೆ. ಇಲ್ಲಿ ನಾವು ನೋಡುತ್ತೇವೆ, ಯೇಸು ಸ್ವಾಮಿಯೇ ಯಾರಿಗೆ ಕಂಡುಕೊಂಡದ್ದು? ಕುರುಡನಿಗೆ ಕಂಡುಕೊಂಡದ್ದು. ಎಷ್ಟು ನಂಬಿದ ದೇವರೆಲ್ಲ ಕೊಡಲಿಕ್ಕೆ ಶಕ್ತ. ಆಮೇಲೆ ಹಲ್ಲೆಲೂಯಾ. ನನ್ನ ದೇವರು ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ. ಇಲ್ಲಿ ನೋಡಿ, ಅವರು ಎಲ್ಲಿಗೆ ಬಂದರಂತೆ? ಬೆತ್ಸಾಯಿದ ಊರಿಗೆ ಬಂದರಂತೆ. ಹಲ್ಲೆಲೂಯಾ. ಯಾರು? ಯೇಸು ಸ್ವಾಮಿ ಮತ್ತು ಅವರ ಶಿಷ್ಯರು ಬೆತ್ಸಾಯಿದ ಎಂಬ ಊರಿಗೆ ಅವರು ಬರ್ತಾರೆ. ಅಲ್ಲಿ ಬೆತ್ಸಾಯಿದ ಅಂತ ಹೇಳಿದ್ರೆ ಅದರ ಅರ್ಥ, ಇಬ್ರಿಯ ಅರ್ಥ ಹೌಸ್ ಆಫ್ ಫಿಶಿಂಗ್, ಅಂದ್ರೆ ಮೀನುಗಾರಾಟ ಮಾಡುವ ಒಂದು ಸ್ಥಳವಾಗಿದೆ. ಹೌಸ್ ಆಫ್ ಫಿಶಿಂಗ್ ಅಂತ. ಈ ಪಟ್ಟಣದವರು ಯಾರಾಗಿದ್ದಾರೆ ಅಂತ ಹೇಳಿದ್ರೆ ಪೀಟರ್, ಆಂಡ್ರೂ ಮತ್ತೆ ಫಿಲಿಪ್. ಇವರು ಯಾರ ಪಟ್ಟಣದವರು? ಇದೇ ಬೆತ್ಸಾಯಿದ ಪಟ್ಟಣದವರಾಗಿದ್ದಾರೆ. ಈ ಪಟ್ಟಣಕ್ಕೆ ಯೇಸು ಸ್ವಾಮಿ ಬರುವಾಗ ಅಲ್ಲಿ ನಾವು ವಾಕ್ಯ ನೋಡ್ತಿದ್ದೇವೆ, ಅಲ್ಲಿ ಜನರು ಒಬ್ಬ ಕುರುಡನನ್ನು ಯೇಸುವಿನ ಬಳಿಗೆ ಕರೆದುಕೊಂಡು ಬಂದು ಇವನನ್ನು ಮುಟ್ಟಬೇಕು ಎಂದು ಆತನನ್ನು ಬೇಡಿಕೊಂಡರು. ಅಲ್ಲಿ ಅಂದ್ರೆ ಒಬ್ಬ ಕುರುಡನನ್ನು ಯಾರು ಕರ್ಕೊಂಡು ಬಂದದ್ದು? ಅಲ್ಲಿಯ ಜನರು ಕರ್ಕೊಂಡು ಬಂದರು. ಅಲ್ಲಿ ಯಾರ ಬಳಿಗೆ? ಯೇಸು ಸ್ವಾಮಿಯ ಬಳಿಗೆ. ಯೇಸು ಸ್ವಾಮಿಯ ಬಳಿಗೆ ಬಂದು ಏನ್ ಹೇಳಿದ್ರು? ಇವರನ್ನು ನೀನು ಮಾಡಬೇಕು, ಮುಟ್ಟಬೇಕು ಎಂಬುದಾಗಿ. ಯಾಕೆ ಮುಟ್ಟಬೇಕು? ಮುಟ್ಟಿದ್ರೆ ಅವನು ಸೌಖ್ಯವಾಗ್ತಾನೆ ಎಂಬುದಾಗಿ. ಅಲ್ಲಿ ಪ್ರೈಸು ಯೇಸು ಸ್ವಾಮಿ ಮುಟ್ಟಿದ್ರೆ ಗುಣ ಆಗ್ತದೆ ಅಥವಾ ಮಾತಾಡಿದ್ರೆ ಗುಣ ಆಗ್ತದೆ? ಮಾತಾಡಿದ್ರೆ ಸಾಕು, ಗುಣ ಆಗ್ತದೆ. ಹೌದು, ಶತಾಧಿಪತಿ ಹೇಳ್ತಾನೆ, ನೀನು ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳಿಗೆ ಸೌಖ್ಯವಾಗ್ತದೆ ಅಂತ ಹೇಳುವಾಗ ಏನಾಯ್ತು? ಸೌಖ್ಯವಾಯಿತು. ಹಲ್ಲೆಲೂಯಾ. ಈ ಒಂದು ಯಾಕೆ ಈ ಸಂಗತಿಯನ್ನು ಮಾಡಿದ ಅಂತ ಹೇಳಿದ್ರೆ, ಆ ಬೆತ್ಸಾಯಿದ ಜನರಿಗೆ ಏನಂತ ಹೇಳಿದ್ರೆ ಒಂದು ಕಾಳಜಿ ಇತ್ತು. ಯಾರ ಬಗ್ಗೆ? ಈ ಒಂದು ಕುರುಡರ ಬಗ್ಗೆ ಕಾಳಜಿ ಇತ್ತು. ಕುರುಡರ ಬಗ್ಗೆ ಕಾಳಜಿ ಇದ್ರಿಂದ ಇವರಿಗೆ ಗುಣ ಆಗ್ಬೇಕಂತ ಯಾರ ಬಳಿಗೆ ಬಂದದ್ದು? ಯೇಸುವಿನ ಬಳಿಗೆ ಬಂದದ್ದು. ಇವತ್ತು ನಮಗೆ ಕೆಲವರ ಬಗ್ಗೆ ಕಾಳಜಿ ಇರುವುದ? ನಾವು ಸೇರ್ತೇವೆ. ರೋಗ ಇರುವುದಾದ್ರೆ, ಹುಷಾರಿಲ್ಲದಿದ್ರೆ ಏನ್ ಹೇಳ್ತೇವೆ ನಾವು? ಅಲ್ಲಿ ಬನ್ನಿ, ಆಲಯಕ್ಕೆ ಬನ್ನಿ, ಪ್ರಾರ್ಥನೆ ಮಾಡುವ, ಅಲ್ಲಿ ನಿಮಗೆ ಸೌಖ್ಯವಾಗುತ್ತದೆ, ಅಲ್ಲಿ ನಿಮಗೆ ಬಿಡುಗಡೆ ಆಗುತ್ತದೆ ಎಂಬುದಾಗಿ ನಾವು ಹೇಳಿ ಕರ್ಕೊಂಡು ಬಂದ ಹಾಗೆ ಈ ಒಂದು ಕುರುಡನನ್ನು ಯಾರು ಕರ್ಕೊಂಡು ಬಂದ್ರು? ಅಲ್ಲಿಯ ಜನರು ಕರ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಒಂದು ಕಾಳಜಿ. ಎರಡನೇದಾಗಿ ಅವರಿಗೆ ಒಂದು ಆಸೆ ಹೋಗಿ ಏನ್ ನೋಡ್ಬೇಕು? ಅದ್ಭುತವನ್ನು ನೋಡ್ಬೇಕು. ಅಲ್ಲಿ ಅದ್ಭುತವನ್ನು ಯೇಸು ಅದ್ಭುತ ಮಾಡ್ತಾನಲ್ಲ, ಅದನ್ನು ನೋಡ್ಬೇಕು ಎಂಬುದಾಗಿ ಅವನನ್ನು ಕರ್ಕೊಂಡು ಬಂದಿರಬಹುದು. ಅಲ್ಲಿ ಆದ್ರೆ ದೇವರು ಅದ್ಭುತ ಮಾಡುವುದಕ್ಕೆ ತಡ ಮಾಡುವವನಲ್ಲ. ಎಷ್ಟು ಜನ ಹೇಳ್ತೀರಿ? ದೇವರು ಅದ್ಭುತ ಮಾಡಿರುವುದು ತಡ ಮಾಡುವವನಲ್ಲ. ಅದ್ಭುತ ಮಾಡ್ತಾನೆ, ಆದ್ರೆ ಅದ್ಭುತ ಆದ ಮೇಲೆ ನಾವು ಏನ್ ಮಾಡ್ಬೇಕು ಅಂತ? ದೇವರನ್ನು ಹಿಂಬಾಲಿಸಬೇಕು. ಎಷ್ಟು ಜನ ಇಲ್ಲಿ ಅದ್ಭುತ ಕಂಡಿದ್ದೀರಿ? ಅಲ್ಲಿ ಅದ್ಭುತ ಕಂಡದ್ರಿಂದ ಇವತ್ತು ನೀವೇನ್ ಮಾಡಿದ್ರಿ? ದೇವರನ್ನು ಹಿಂಬಾಲಿಸ್ತೀರಿ. ಇವತ್ತು ಅನೇಕರು ಅದ್ಭುತ ಕಂಡಿದ್ದಾರೆ, ಆದ್ರೆ ದೇವರ ಹಿಂದೆ ಹೋಗ್ತಾ ಇಲ್ಲ. ಅದ್ಭುತವನ್ನು ಏನ್ ಮಾಡ್ತಾರೆ? ಅವರು ಬರೀತಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ನೋಡಿ, ಬೆತ್ಸಾಯಿದಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದ, ಕೆಫೆರ್ನೌಮಿನಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದ. ಆದ್ರೆ ಆ ಜನರಿದ್ದಾರಲ್ಲ, ಆ ಊರಿನ ಜನರಿಲ್ಲವ, ಯಾರನ್ನು ಸ್ವೀಕಾರ ಮಾಡಲಿಲ್ಲ? ಯೇಸು ಸ್ವಾಮಿ ಹೃದಯಪೂರ್ವಕವಾಗಿ ಏನ್ ಮಾಡಲಿಲ್ಲ? ಸ್ವೀಕಾರ ಮಾಡಲಿಲ್ಲ. ಇವತ್ತು ಲೋಕದಲ್ಲಿ ಅನೇಕ ಜನರು ನೋಡುವುದಾದ್ರೆ ಏನ್ ಮಾಡ್ತಾರೆ? ಅದ್ಭುತ ಓದುತ್ತಾರೆ, ಆದ್ರೆ ನಿಜವಾಗಿ ಅವರನ್ನು ಏನ್ ಮಾಡುವುದಿಲ್ಲ? ಹಿಂಬಾಲಿಸುವುದಿಲ್ಲ.
ಹಲ್ಲೆಲೂಯಾ. ಯೇಸು ಸ್ವಾಮಿ ದೇವರ ವಾಕ್ಯದಲ್ಲಿ ಏನು ಹೇಳ್ತದೆ? ಯಾರು ತನ್ನನ್ನು ನಿರಾಕರಿಸಿ ನನ್ನ ಶಿಲುಬೆಗಳನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರುವುದಾದ್ರೆ ಅವನೇ ನನ್ನ ನಿಜವಾಗಿ ಪ್ರೀತಿಸುತ್ತಾನೆ ಎಂಬುದಾಗಿ. ಇವತ್ತು ಎಷ್ಟು ಜನ ಎಲ್ಲವನ್ನು ನಿರಾಕರಿಸಿ ಯೇಸು ಸ್ವಾಮಿ ಹಿಂದೆ ಬಂದಿದ್ದೇನೆ. ನಾನು ಹೇಳಿದೆ ನಿಮಗೆ ಒಂದು ದೊಡ್ಡ ರಿವಾರ್ಡ್ ದೇವರು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ ಆ ವ್ಯಕ್ತಿ ಏನಾಗ್ತಾರೆ ಅಂತ ಹೇಳಿದ್ರೆ ಬೆಸ್ಸಾಯಿತಕ್ಕೆ ಬರ್ತಾ ಇದ್ದಾನೆ. ಅಲ್ಲಿ ಅದ್ಭುತವನ್ನು ಕಾಣಲಿಕ್ಕೆ ಅಲ್ಲಿ ಬರ್ತಾ ಇದ್ದಾರೆ. ನಿಮಗೆ ಗೊತ್ತು, ನಾವು ದೇವರ ಸೇವಕರಿದ್ದು ಆ ಸೇವಕರಾದ ಮೊದಲು ಏನಾಗಿದೆ ಗೊತ್ತಿಲ್ಲ, ಒಬ್ಬ ಲೋಕದ ಪ್ರಕಾರ ಜೀವಿಸುವವರಾಗಿದ್ದರು. ಅವರಿಗೆ ಯೇಸು ಸ್ವಾಮಿಯನ್ನು ಕಂಡ್ರೆ ಆಗ್ತಿರ್ಲಿಲ್ಲ. ಅವರಿಗೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಈ ಕೂಟ ಎಲ್ಲ ನಡೆಯುವಾಗ ಅವ್ರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಈಗ ನಾನು ತೋರಿಸ್ತೇನೆ ಯೇಸು ಎಂತವರು ಎಂಬುದಾಗಿ ತೋರಿಸ್ತೇನೆ, ಎಲ್ಲ ನೆಗಡುವಾಗಿ ಮಾಡ್ತೇನೆ ಎಂಬುದಾಗಿ ಹೇಳಿ ನಿಜ ಒಬ್ಬ ಕುರುಡನನ್ನು ಏನ್ ಮಾಡಿದ್ರು, ಆಲಯದವರಿಗೆ ಕರ್ಕೊಂಡು ಬಂದು, ಅಂದ್ರೆ ಹೀಲಿಂಗ್ ಸರ್ವಿಸ್ ಅಲ್ಲಿ ಆ ಕುರುಡನನ್ನು ಕರ್ಕೊಂಡು ಬಂದು ಆ ಪಾಸ್ಟರ್ ಎದುರಲ್ಲಿ ನಿಲ್ಲಿಸಿ ಇರ್ತಾರೆ. ಇವರಿಗೆ ಏನಾಗುದಿಲ್ಲ, ಕಣ್ಣು ಕಾಣುವುದಿಲ್ಲ, ಕಣ್ಣು ಬರುವಾಗೆ ನೀವು ಮಾಡಬೇಕು, ನೀವು ಕಣ್ಣು ಬರುವಾಗೆ ಮಾಡಿದ್ರೆ ನಾನು ನಂಬ್ತೇನೆ ಎಂಬುದಾಗಿ ಅವನು ಹೇಳಿದಂತೆ. ಅವನು ಯಾಕೆ ಗೊತ್ತಿಲ್ಲ ಕರ್ಕೊಂಡು ಬಂದದ್ದು? ಕೇವಲ ಅವಮಾನ ಮಾಡಲಿಕ್ಕೆ. ಆದ್ರೆ ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವನನ್ನು ಕರ್ಕೊಂಡು ಅವರ ಕುರುಡನನ್ನು ಮುಟ್ಲಿಕ್ಕೆ ಹೇಳುವಾಗ ದೇವರ ಸೇವಕರು ಪ್ರಾರ್ಥನೆ ಮಾಡಿಕೊಂಡು ಅವರ ಕಣ್ಣೇನಾಯಿತು, ನಿಜವಾಗಿ ಅವರಿಗೆ ಹೀಲಾಯಿತು, ಒಪ್ಪನಾಯಿತು. ಅದನ್ನು ನೋಡಿ ಆ ವ್ಯಕ್ತಿ ಜೀವಿತ ಬದಲಾಗಿ ಇವತ್ತು ಕರ್ತನ ಸೇವೆ ಮಾಡ್ತಾ ಇದ್ದಾರೆ. ನಾನು ಹೇಳ್ತೀನಿ, ಇವತ್ತು ನನ್ನ ದೇವರಿಂದ ಆಗದ ಕಾರ್ಯ ಒಂದೇ ಇಲ್ಲ. ಎಷ್ಟು ಹೇಳ್ತೀನಿ, ನನ್ನ ದೇವರಿಂದ ಆಗದ ಕಾರ್ಯ ಒಂದೇ ಇಲ್ಲ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡುವ ವಿಷಯ ಏನಂತ ಹೇಳಿದ್ರೆ, ಇವನನ್ನು ಮುಟ್ಟಬೇಕು ಎಂಬುದಾಗಿ ಯಾರ ಹತ್ರ ಬೇಡಿಕೊಳ್ತಾ ಇದ್ದಾರೆ? ಯೇಸು ಸ್ವಾಮಿ ಹತ್ರ ಬೇಡಿಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇವನಿಗೆ ಕಣ್ಣು ಕಾಣ್ತಾ ಇಲ್ಲ, ಇವನಿಗೆ ಒಬ್ಬನಾಗಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ದೇವರೇ ಇವನ ಮೇಲೆ ಕರುಣೆ ಇಟ್ಟು ಇವನನ್ನು ಏನ್ ಮಾಡ್ಬೇಕು, ನೀನು ಮುಟ್ಟಬೇಕು ಎಂಬುದಾಗಿ ಅವರ ಹತ್ರ ಏನ್ ಮಾಡ್ತಾರೆ, ಕೇಳ್ಕೊಳ್ತಾರೆ. ನಾನು ಹೇಳಿದೆ, ಈ ಬೆಸ್ಸಾಯಿದ ಜನರಿಗೆ ಏನಂತ ಹೇಳಿದ್ರೆ, ಅದ್ಭುತವನ್ನು ಕಂಡ ವ್ಯಕ್ತಿ, ಆದ್ರೆ ಏನ್ ಮಾಡಿಲ್ಲ, ಅವರು ದೇವರ ಕಡೆಗೆ ತಿರುಗಲಿಲ್ಲ. ನೀವು ನೋಡಿ ದೇವರ ವಾಕ್ಯದಲ್ಲಿ ಮತ್ತಾಯನ ಬರೆಸುವಾರ್ತೆ 11ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ನೋಡುವುದಾದ್ರೆ, ಅಲ್ಲಿ ಯೇಸು ಸ್ವಾಮಿ ಕಂಪ್ಲೇಂಟ್ ಮಾಡ್ತಾರೆ ಬೆಸ್ಸಾಯಿದ ಜನಕ್ಕೆ ಸಹ, ಕಪೆರ್ನೌಮ್ ಜನಕ್ಕೆ ಸಹ ಏನ್ ಮಾಡ್ತಾರೆ ನೋಡಿ. ಮತ್ತಾಯ 11:21 ಹೇಗೆಂದರೆ, ಅಯ್ಯೋ ಕುರಾಜಿನೇ, ಅಲ್ಲಿ ನೋಡಿ, ಅಯ್ಯೋ ಬೆಸ್ಸಾಯಿತವೇ, ಆ ಪಾಯಿಂಟ್ ಮಾಡಿ, ಬೆಸ್ಸಾಯಿತವೇ, ನೋಡಿ ನಿಮ್ಮಲ್ಲಿ ನಡೆದ ಮಹತ್ಕಾರ್ಯಗಳು ನೋಡಿ ತೂರ್ ಮತ್ತು ಸೀದೋನ್ ಪಟ್ಟಣದಲ್ಲಿ ನಡೆದಿದ್ದರೆ ಅಲ್ಲಿ ಅವರು ಏನಂತೆ, ಆಗಲೇ ಗೋಣಿ ತಟ್ಟನ್ನು ಹೊತ್ತುಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ಏನ್ ಮಾಡ್ತಿದ್ರು, ತಿರುಗಿಕೊಳ್ತಿದ್ರು. ಅದ್ರ ಅರ್ಥ ಏನು? ಬೆಸ್ಸಾಯಿದ ಜನರು ಏನಾಗಲಿಲ್ಲ, ಮಾನಸಾಂತರ ಪಡಲಿಲ್ಲ, ತಿರುಗಲಿಲ್ಲ, ಅದ್ಭುತ ಕಂಡಿದ್ದಾರೆ. ಇವತ್ತು ನಾನು ಹೇಳ್ತೇನೆ, ನೀವು ಅದ್ಭುತವನ್ನು ಕಂಡ ನಂತರ ದೇವರಿಗೆ ನಿಮ್ಮ ಜೀವಿತವನ್ನು ಬಿಡಬೇಕು. ನಂತರ ವಾಕ್ಯ ನೋಡಿ, ಅಲ್ಲಿ ನೆಕ್ಸ್ಟ್, ನಿಮ್ಮ ಗತಿಗಿಂತಲೂ ನೋಡಿ ತೂರ್ ಸೀದೋನ್ ಪಟ್ಟಣಗಳ ಗತಿಯು ಮೇಲಾಗಿರುವುದು ಎಂಬುದಾಗಿ. ಹಲ್ಲೆಲೂಯಾ. ಯಾಕೆ? ಅವರು ಅದ್ಭುತ ಕಾಣಲಿಲ್ಲ, ಅದ್ಭುತ ಕಾಣ್ತಿದ್ರೆ ಅವರೇನಾಗ್ತಿದ್ರು, ತಿರುಗುತ್ತಿದ್ರು. ನಂತರ ವಾಕ್ಯ ನೋಡಿ, ನೋಡಿ ಅಲ್ಲಿ ಕೆಫೆರ್ನೌಮದ ಬಗ್ಗೆ, ಎಲೆ ಕೆಫೆರ್ನೌಮೇ, ನೀನು ಪರಲೋಕದಲ್ಲಿ ಪರಲೋಕಕ್ಕೆ ಏರಿಸಲ್ಪಡುವಿಯೋ, ಪಾತಾಳಕ್ಕೆ ಇಳಿವಿ. ನೋಡಿ ನಿನ್ನಲ್ಲಿ ನಡೆದ ಮಹತ್ಕಾರ್ಯಗಳು ಸೋದೋಮಿನಲ್ಲಿ ನಡೆದಿದ್ದರೆ ಅದು ಇಂದಿನವರೆಗೆ ಉಳಿಯುತ್ತಿತ್ತು. ಮೇಲಾಗಿರುವುದು ಎಂಬುದಾಗಿ ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಎರಡು ಕಡೆಯಲ್ಲಿ ಅದ್ಭುತಗಳನ್ನು ಜಾಸ್ತಿ ಮಾಡಿದೆ. ಎಲ್ಲಿ? ಬೆಸ್ಸಾಯಿದಲ್ಲಿ ಮತ್ತು ಕೆಫೆರ್ನೌಮಿನಲ್ಲಿ. ಆದ್ರೆ ಇವರು ಅದ್ಭುತವನ್ನು ಕಂಡರು, ಆದ್ರೆ ಯಾರ ಕಡೆಗೆ ತಿರುಗಲಿಲ್ಲ, ದೇವರ ಕಡೆಗೆ ತಿರುಗಲಿಲ್ಲ. ಇವತ್ತು ನಾನು ಹೇಳ್ತೇನೆ, ಅದ್ಭುತ ಕಂಡ ದೇವರ ಮಗನೇ, ನೀನು ದೇವರನ್ನು ಹಿಂಬಾಲಿಸಬೇಕು. ಹಲ್ಲೆಲೂಯಾ. ಎಷ್ಟು ಜನ ಇವತ್ತು ತೀರ್ಮಾನ ಮಾಡ್ತೀರಿ, ನಾನು ಅದ್ಭುತವನ್ನು ಕಂಡ ವ್ಯಕ್ತಿ, ನನ್ನ ಜೀವಿತದ ಕೊನೆಯವರೆಗೆ ನನಗೆ ಬೇರೆ ಆಪ್ಷನ್ ಇಲ್ಲ, ನಾನು ಕ್ರಿಸ್ತನ ಹಿಂಬಾಲಿಸ್ತೇನೆ, ಕ್ರಿಸ್ತನ ಶಿಷ್ಯರಾಗ್ತೇನೆ, ಕ್ರಿಸ್ತನಿಗೆ ಸಾಕ್ಷಿಯಾಗಿರ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನೋಡಿ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲಿ ಏನ್ ಮಾಡಿದ್ರು, ಅವರು ಬೇಡಿಕೊಂಡಾಗ ಯೇಸು ಸ್ವಾಮಿ ಏನ್ ಮಾಡ್ತಾರೆ, 23ನೇ ವಾಕ್ಯ, ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 23ನೇ ವಾಕ್ಯ. ಆತನ ಕುರುಡನ ಕೈ ಹಿಡಿದುಕೊಂಡು ಊರ ಹೊರಗೆ ಕರಕೊಂಡು ಹೋಗಿ ಅವನ ಕಣ್ಣುಗಳಲ್ಲಿ ಉಗುಳಿ ಅವನ ಮೇಲೆ ಕೈ ಇಟ್ಟು, ನಿನಗೇನಾದರೂ ಕಾಣುತ್ತದೋ ಎಂದು ಅವನನ್ನು ಏನ್ ಮಾಡಿದ್ರು, ಕೇಳಿದ್ರಂತೆ. ನೋಡಿ, ಈಗ
ಯೇಸು ಸ್ವಾಮಿಯ ಬಳಿಗೆ ಆ ಕುರುಡನನ್ನು ಏನ್ ಮಾಡ್ತಾರೆ, ಕರ್ಕೊಂಡು ಬರ್ತಾರೆ. ಅವ್ರು ಕರ್ಕೊಂಡು ಬರುವಾಗ ಏನ್ ಹೇಳ್ತಾರೆ ಅವರಿಗೆ, ನೀನು ಮುಟ್ಟಬೇಕು, ಅವರಿಗೆ ಕಂಡು ಬರ್ತದೆ ಅಂತ ಹೇಳುವಾಗ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಅಲ್ಲಿ ಅವರನ್ನು ಗುಣಪಡಿಸುವುದಿಲ್ಲ. ಹೌದಾ? ಯೇಸು ಸ್ವಾಮಿ ಎಲ್ಲಿ ಸಹ ಗುಣಪಡಿಸಲಿಕ್ಕೆ ಶಕ್ತನಾಗಿದ್ದಾನೆ. ಆದ್ರೆ ಇಲ್ಲಿ ನೋಡುವಾಗ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಅಂದ್ರೆ ಅವನನ್ನು ಕೈ ಹಿಡಿದುಕೊಂಡು ಊರ ಹೊರಗೆ ಕರ್ಕೊಂಡು ಬರ್ತಾನಂತೆ. ಅಲ್ಲಿ ಯೇಸು ಸ್ವಾಮಿಗೆ ಅವನ ಬಗ್ಗೆ ಏನುಂಟು, ಕಾಳಜಿ ಉಂಟು. ಅಲ್ಲಿ ಇವತ್ತು ಹೇಳಿ, ನನ್ನ ಬಗ್ಗೆ ಯಾರಿಗೆ ಕಾಳಜಿ ಇಲ್ಲ, ಯೇಸು ಸ್ವಾಮಿಗೆ ಕಾಳಜಿ ಉಂಟು. ಎರಡನೇದಾಗಿ ಇಲ್ಲಿ ನೋಡುವ ವಿಷಯ ಏನಂತ ಹೇಳಿದ್ರೆ, ಆ ಕುರುಡ ಬಂದಲ್ಲ ಅವನಿಗೆ ಸಹ ಯೇಸು ಸ್ವಾಮಿಯಲ್ಲಿ ಏನಿತ್ತು, ಭರವಸೆ ಏನಿತ್ತು, ನಂಬಿಕೆ. ನೀವು ಕೇಳ್ಬೋದು, ಹೇಗೆ ಹೇಳ್ತೀರಿ ನೀವು ನಂಬಿಕೆ ಇತ್ತು ಅಂತ, ಭರವಸೆ ಇತ್ತಂತೆ. ಹೇಗೆ ಹೇಳ್ರಿ, ನಾನು ಹೇಗೆ ಹೇಳ್ತೇನೆ, ಅವನಿಗೆ ನಂಬಿಕೆ ಇತ್ತು, ಭರವಸೆ ಇತ್ತಂತ. ಯಾಕೆ ಯೇಸು ಸ್ವಾಮಿ ಅವನ ಕೈ ಹಿಡಿದುಕೊಂಡು ಹೊರಗೆ ಬರುವಾಗ ಅವನ ನಂಬಿಕೆ ಇಲ್ಲದಿದ್ರೆ ಏನ್ ಹೇಳ್ತಿದ್ದ, ಎಲ್ಲಿಗೆ ಕರ್ಕೊಂಡು ಹೋಗ್ತೀನಿ, ನಾನು ಬರುವುದಿಲ್ಲ ಅಂತ ಹೇಳ್ತಿದ್ದ. ಹೌದಾ? ಇವನಿಗೆ ಸಂಪೂರ್ಣವಾದ ನಂಬಿಕೆ ಇತ್ತು, ಯೇಸು ಸ್ವಾಮಿ ನಂಬಿಕೆ ಇತ್ತು. ಪೂರ್ಣವಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ಗೊತ್ತು, ಎಲ್ಲಿ ಕರ್ಕೊಂಡು ಹೋದ್ರೆ ಯೇಸು ಸ್ವಾಮಿ ನನ್ನ ಸೌಖ್ಯ ಪಡಿಸ್ತಾರೆ. ಎಷ್ಟು ಜನ ನಂಬಿರೋದು, ನಿನ್ನ ಇವತ್ತು ಸೌಖ್ಯ ಪಡಿಸಿ ದೇವರು ಕರ್ಕೊಂಡು ಹೋಗ್ತಾನೆ. ನಿನ್ನ ಜೀವಿತದ ಅದ್ಭುತವನ್ನು ಯೇಸು ಸ್ವಾಮಿ ಮಾಡ್ತಾನೆ. ಅಂದು ನಡೆದ ಅದ್ಭುತ ಇವತ್ತು ಸಹ ನಡೆಯುತ್ತಾ ಉಂಟು. ಯಾಕಂದ್ರೆ ಯೇಸು ಜೀವಿಸುತ್ತಿದ್ದಾರೆ. ಹಲ್ಲೆಲೂಯಾ. ನೋಡಿ, ಅಲ್ಲಿ ನೋಡಿ, ಅವನಿಗೆ ಸಹ ನಂಬಿಕೆ. ಯಾರ ಬಗ್ಗೆ? ಯೇಸು ಸ್ವಾಮಿಯ ಮೇಲೆ ನಂಬಿಕೆ. ಅಲ್ಲಿ ಅವನು ಹೇಳಿಲ್ಲ, ನೀವು ಎಲ್ಲಿ ಕರ್ಕೊಂಡು ಹೋಗ್ತಾ ಅಂತ ಕೇಳಿಲ್ಲ. ಅವನು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗ್ಲಿಕ್ಕೆ ರೆಡಿ ಆಗಿದ್ದಾನೆ ಅವನು. ನೋಡಿ, ಅವನಿಗೆ ಕಣ್ಣು ಕಾಣುವುದಿಲ್ಲ, ಕುರುಡನಿಗೆ ಏನು ಮಾಡುದಿಲ್ಲ, ಕಣ್ಣು ಕಾಣುವುದಿಲ್ಲ, ಅವನಿಗೆ ಹೋಗುವ ಮಾರ್ಗ ಗೊತ್ತಾಗುವುದಿಲ್ಲ. ಅದಕ್ಕೋಸ್ಕರ ಯೇಸು ಸ್ವಾಮಿ ಕಾಳಜಿ ವಹಿಸಿ ಅವರ ಕೈ ಇಟ್ಕೊಂಡು ಏನ್ ಮಾಡ್ತಿದ್ದಾನೆ, ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಷ್ಟು ಜನ ನಂಬ್ತೀರಿ? ನನಗೆ ಗೊತ್ತಿಲ್ಲದ ಮಾರ್ಗದಲ್ಲಿ ನಾನು ಇವತ್ತು ಹೋಗುವುದಾದ್ರೆ ನಾನು ಭಯಪಡುವುದಿಲ್ಲ, ಯೇಸು ನನ್ನ ನಡೆಸಲಿಕ್ಕೆ ನನ್ನ ಜೊತೆ ಇದ್ದಾನೆ. ಕೆಲವರು ಕಠಿಣವಾದ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದ್ದಾರೆ. ನಾನು ಹೇಳ್ತೇನೆ, ಕಠಿಣವಾದ ಪರಿಸ್ಥಿತಿಯಲ್ಲಿ ನಿಮಗೆ ಮಾರ್ಗ ಗೊತ್ತಿಲ್ಲದೆ ಇರಬಹುದು, ಆ ಮಾರ್ಗದಲ್ಲಿ ಯೇಸು ನಡೆಯುವವನಾಗಿದ್ದಾನೆ. ಯಾಕೆಂದ್ರೆ ಆತನಿಗೆ ಮಾರ್ಗವಾಗಿದ್ದಾನೆ, ಆತನ ಸತ್ಯವಾಗಿದ್ದಾನೆ, ಆತನ ಜೀವವಾಗಿದ್ದಾನೆ. ಆತನು ನಿಮ್ಮ ಜೊತೆ ಇರುವಾಗ ನಿಮ್ಮ ಕಠಿಣ ಮಾರ್ಗ ಈಸಿಯಾದ ಮಾರ್ಗವಾಗಿ ದೇವರು ಮಾರ್ಪಡಿಸುತ್ತಾನೆ. ಎಷ್ಟು ನಂಬ್ತೀನಿ, ನಾನು ಬಲವಾಗಿ ನಂಬ್ತೇನೆ. ದೇವರು ಕೆಲವೊಂದು ಮಾರ್ಗದಲ್ಲಿ ನಿಮ್ಮನ್ನು ಕೊಂಡು ಹೋಗ್ತಾ ಇದ್ದಾರೆ. ಭಯಪಡಬೇಡಿ, ಯೇಸುವೆ ನಿಮ್ಮ ಕೈ ಹಿಡಿದಿದ್ದಾನೆ. ಸಂತೋಷ ಉಂಟಾ? ಹಲ್ಲೆಲೂಯಾ. ಯೇಸು ನಿಮ್ಮ ಕೈ ಹಿಡಿದಿದ್ದಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಕೈ ಹಿಡಿದ್ರೆ ಸಾಕು, ಅವರು ಕರೆಕ್ಟ್ ಆದ ವೇಯಲ್ಲಿ ನಿಮ್ಮನ್ನು ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಕೈ ಹಿಡಿದ್ರಿಂದ ಕೆಲವರು ನಿಮ್ಮ ಕೈ ಬಿಡಬಹುದು, ತೊಂದರೆ ಇಲ್ಲ, ತೊಂದರೆ ಇಲ್ಲ. ಹಲ್ಲೆಲೂಯಾ. ಯೇಸು ಕೈ ಹಿಡಿದ್ರೆ ಸಾಕು ನಿಮಗೆ. ಜನರು ಕೈ ಹಿಡಿದ್ರೆ ಅರ್ಥದಲ್ಲಿ ಬಿಡ್ತಾರೆ ಕೈ, ಆದ್ರೆ ಯೇಸು ಕೈ ಬಿಟ್ಟು ಹಿಡಿದ್ರೆ ಕೊನೆ ತನಕ ನಡೆಸಲಿಕ್ಕೆ ಅವರು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಅವರು ಕೈ ಹಿಡಿದುಕೊಂಡು ಹೊರಗೆ ತರ್ತಾ ಇದ್ದಾರೆ. ಅವರಿಗೆ ಸಂಪೂರ್ಣವಾದ ಭರವಸೆ, ಅವರಿಗೆ ಸಂಪೂರ್ಣವಾದ ನಿರೀಕ್ಷೆ ಇತ್ತು. ಯೇಸು ನನ್ನನ್ನು ಏನ್ ಮಾಡ್ತಾನೆ, ಸೌಖ್ಯಪಡಿಸ್ತಾ ಇದ್ದಾನೆ ಎಂಬುದಾಗಿ. ನೋಡಿ, ಇಬ್ರಿಯ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 15ನೇ ವಾಕ್ಯ ನೀವು ಗಮನಿಸುವುದಾದ್ರೆ, ಇಬ್ರಿಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಅಲ್ಲಿ ಯೇಸು ಸ್ವಾಮಿಯ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಏನ್ ಬರ್ತಿದೆ ಓದಿ ನೋಡ್ರಿ. ಇಬ್ರಿಯ 4:15. ಯಾಕೆಂದರೆ ನೋಡಿ, ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಾಗಿಲ್ಲ. ಎಷ್ಟು ಹೇಳ್ತೀನಿ, ನನಗಿರುವ ಪ್ರಾಬ್ಲಮ್ ನನ್ನ ದೇವರಿಗೆ ಗೊತ್ತುಂಟು. ಅವನು ಪ್ರಾಬ್ಲಮ್ ಅಲ್ಲಿ ಹೋಗಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಪ್ರಾಬ್ಲಮ್ ಅಲ್ಲಿ ಹೋದಲ್ಲ. ಪ್ರೈಸ್ ದಿ ಲಾರ್ಡ್. ಇವತ್ತು ನಿಮ್ಮನ್ನು ಯಾರು ತಿರಸ್ಕರಿಸಿದ್ರೆ ಮೊದಲು ಯಾರನ್ನು ತಿರಸ್ಕಾರ ಮಾಡಿದ್ರು? ಯೇಸುವನ್ನು ತಿರಸ್ಕಾರ ಮಾಡಿದ್ರು. ಹೌದಾ? ಪ್ರೈಸ್ ದಿ ಲಾರ್ಡ್. ಇವತ್ತು ನೀವು ಕಷ್ಟದಲ್ಲಿ ಹೋಗುವುದಾದ್ರೆ ಯೇಸು ಕಷ್ಟದಲ್ಲಿ ಹೋಗಿದ್ದಾನೆ. ಹಾಗಾಗಿ ನಿಮ್ಮ ಕಷ್ಟ ಅವನಿಗೆ ಗೊತ್ತುಂಟು. ಹೇಳಿ, ನನ್ನ ಕಷ್ಟ ದೇವರಿಗೆ ಗೊತ್ತುಂಟು, ನನ್ನ ಹೋರಾಟ ದೇವರಿಗೆ ಗೊತ್ತುಂಟು, ನನ್ನ ಪರಿಸ್ಥಿತಿ ದೇವರಿಗೆ ಗೊತ್ತುಂಟು. ಯಾಕಂದ್ರೆ ಅವನು ಅನುತಾಪವಿಲ್ಲದವರಲ್ಲ. ಆತನು ಸರ್ವ ವಿಷಯದಲ್ಲಿ ಹೇಳ್ತೀನಿ, ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನೋಡಿ, ಯೇಸು ಸ್ವಾಮಿಯ ಬಗ್ಗೆ ಬರೀ ಎಲ್ಲದಕ್ಕೆ ಗುರಿಯಾದಂತೆ ನಾವು ಇವತ್ತು ಏನು ಹೋಗ್ತಾ ಇದ್ದೇವೆ ಅದು ಯೇಸು ಹೋಗಿದ್ದಾನೆ. ಹೌದಾ? ಯೇಸು ಹೋಗಿದ್ರೆ ನೀವು ಅದರಿಂದ ಎಲ್ಲ ಹೊರಗೆ ಬರ್ಲಿಕ್ಕೆ ಹೋಗ್ತಾ ಇದ್ರಿ. ಎಷ್ಟು ನಾನು ಹೊರಗೆ ಬರ್ತೇನೆ ಹೇಳ್ರಿ, ಎಲ್ಲ ಪರಿಸ್ಥಿತಿಯಿಂದ ನಾನು ಹೊರಗೆ ಹೋಗ್ತೇನೆ. ನಾನು ಕಾಣುವ ಸಿಚುವೇಶನ್ ದೇವರು ಬದಲಾಯಿಸ್ತಾನೆ. ಯಾಕಂದ್ರೆ ನನ್ನ ದೇವರು ನನ್ನ ಕೈ ಹಿಡಿದಿದ್ದಾನೆ. ಓ, ನನ್ನ ಕೈ ಹಿಡಿದ ದೇವರು ಸಾಧಾರಣ ದೇವರಲ್ಲ. ಭೂಮಿ ಮತ್ತು ಆಕಾಶವನ್ನು ಉಂಟು ಮಾಡಿದ ದೇವರು, ಸರ್ವವನ್ನು ಉಂಟು ಮಾಡಿದ ದೇವರು, ಅವನ ಕೈ ನನ್ನ ಕೈ ಹಿಡಿದಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಅಲ್ಲಿ ಕೆಡುಕರನ್ನು ಉಂಟು ಮಾಡಿದವರು ಅವನೇ, ಒಳ್ಳೆಯ
ಕೆಲವೊಂದು ವ್ಯಕ್ತಿಗಳ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯವನ್ನು ಮಾಡಿ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನೋಡಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವನು ಕಾಳಜಿ ವಹಿಸುವವನಾಗಿದ್ದಾನೆ. ಇಲ್ಲಿ ನೋಡಿ ಆ ಕುರುಡ ಯಾರಿಗೆ ಒಪ್ಪಿಸಿಕೊಟ್ಟ? ಯೇಸು ಸ್ವಾಮಿಗೆ ತನ್ನನ್ನು ಏನು ಮಾಡಿದ? ಒಪ್ಪಿಸಿಕೊಟ್ಟ. ಯಾಕೆ ಒಪ್ಪಿಸಿಕೊಟ್ಟ ಅಂತ ಏನ್ ಬೇಕು ಅವನಿಗೆ ಕಂಡು ಬರಬೇಕೆಂಬುದಾಗಿ. ಅಲ್ಲಿ ಇವತ್ತು ಎಷ್ಟು ಕೆಲವೊಂದು ಆಸೆ ಇರುವುದಾದ್ರೆ ನೀವೆಲ್ಲ ಒಪ್ಪಿಸಿಕೊಂಡ್ರೆ ದೇವರ ಮುಂದೆ, ಅಲ್ಲಿ ದೇವರು ನನ್ನ ಜೀವಿತವನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿದ್ರೆ ಸಾಕು. ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಚಾರಿತ್ರ್ಯ ದೇವರು ಬದಲಾಯಿಸ್ತಾನೆ. ಯಾವಾಗ ನೀವು ಒಪ್ಪಿಸಿಕೊಡ್ಬೇಕು, ಒಪ್ಪಿಸಿಕೊಡದಿದ್ರೆ ದೇವರು ಏನ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಅಲ್ಲಿ ನನ್ನ ಜೀವಿತದಲ್ಲಿ ನಾನು ನೋಡುವುದಾದ್ರೆ, ಅಲ್ಲಿ ನಾನು ಈ ಸೇವೆಗೆ ಬರಲಿಕ್ಕೆ ಕಾರಣ ಏನಂದ್ರೆ ನನ್ನ ಜೀವಿತದಲ್ಲಿ ಅನೇಕ ಕಷ್ಟಗಳು, ಹೋರಾಟಗಳು, ಅಲ್ಲಿ ನನ್ನ ಜೀವಿತವನ್ನು ಸರಿಪಡಿಸಲಿಕ್ಕೆ ಯಾರಿಗೆ ಆಗ್ತಾ ಇರಲಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾನು ದೇವರಿಗೆ ಒಪ್ಪಿಸಿಕೊಟ್ರೆ ಇನ್ನು ಜೀವಿಸುವುದಾದ್ರೆ ನೆನಪೋಸ್ಕರ ಯಾವಾಗ ತೀರ್ಮಾನ ಮಾಡಿದ್ರೆ ನನ್ನ ಪರಿಸ್ಥಿತಿಗಳು ಬದಲಾಯಿತು. ಇವತ್ತು ದೇವರ ಬಗ್ಗೆ ನಮಗೆ ನಿನ್ನ ಜೀವಿತ ಬದಲಾಗಬೇಕಾ? ನಿನ್ನ ದೇವರಿಗೆ ಎಲ್ಲವನ್ನು ಒಪ್ಪಿಸಿಕೋ, ನಿನ್ನ ಚಿಂತಾಭಾರವನ್ನು ಆತನ ಮೇಲೆ ಹಾಕು, ಆತ ನಿನಗೋಸ್ಕರ ಚಿಂತಿಸ್ತಾನೆ ಎಂಬುದಾಗಿ ಸತ್ಯವೇದ ಹೇಳ್ತಾರೆ. ಇವತ್ತು ಇಲ್ಲಿದ್ದವರು ಅನೇಕ ಚಿಂತೆ ಇದೆ, ಯಾರಾದರೂ ಬಂದಿದ್ರೆ ಆ ಚಿಂತೆಯನ್ನು ಯೇಸುವಿಗೆ ಒಪ್ಪಿಸಿಕೊಟ್ರೆ, ಯೇಸಪ್ಪ ನಿನ್ನ ಕೈಗೆ ಒಪ್ಪಿಸ್ತಿದ್ದೇನೆ, ನೀನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ನಾನು ಬರ್ತೇನೆ, ನನ್ನ ಜೀವಿತದಲ್ಲಿ ಏನು ಮಾಡ್ತಿ ಅದು ನಾನು ರೆಡಿ ಇದ್ದೇನೆ, ಆದ್ರೆ ನೀನು ನನ್ನನ್ನು ನಡೆಸುವ ದೇವರು ಎಂಬುದಾಗಿ ನನಗೆ ಗೊತ್ತಿದೆ ಸ್ವಾಮಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಅಂತ ಏನ್ ಮಾಡ್ತಾರೆ ಅಂತ ಹೇಳು, ಕೈ ಹಿಡಿದು ಏನ್ ಮಾಡ್ತಾರೆ ಅಂತ ಪೂರ ಹೊರಕ್ಕೆ ಅವನು ಕರೆದುಕೊಂಡು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ನೋಡಿ, ಊರ ಹೊರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಯಾಕೆ ಊರ ಹೊರಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಒಂದನೇ ಕಾರಣ ಏನಂತ ಹೇಳಿದ್ರೆ ಅಲ್ಲಿಯ ಜನರು ಏನಾಗಿದ್ರು, ಅದ್ಭುತ ಕಂಡು ಸೇನಾಗಲಿಲ್ಲ, ದೇವರ ಕಡೆಗೆ ತಿರುಗಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಇವತ್ತು ಹೇಳ್ತೇನೆ, ಅದ್ಭುತ ಕಂಡವರು ಅನೇಕರು ದೇವರನ್ನು ದೂಷಣೆ ಮಾಡುವಾಗ ನೀನು ಅವರಿಂದ ಹೊರಗೆ ಬರಬೇಕಂತ ದೇವರು ಇಷ್ಟಪಡ್ತಾ ಇದ್ದಾನೆ. ಎಷ್ಟು ಜನ ನಂಬ್ತೀವಿ? ಹಲ್ಲೆಲೂಯಾ. ನಾವು ಅನ್ಯರೊಂದಿಗೆ ಇರುವುದಲ್ಲ, ನಾವು ಅನ್ಯರಿಂದ ಹೊರಗೆ ಬರಬೇಕಂತ ದೇವರ ವಾಕ್ಯ ಹೇಳ್ತದೆ. ಆಮೇಲೆ ನೀವು ನೋಡ್ರಿ 2 ಕೊರಿಂಥ ಪತ್ರಿಕೆ 6ನೇ ಅಧ್ಯಾಯ 17ನೇ ವಾಕ್ಯ ಓದುವುದಾದ್ರೆ, 2 ಕೊರಿಂಥ 6ನೇ ಅಧ್ಯಾಯ 17ನೇ ವಾಕ್ಯ ಅಲ್ಲಿ ನೋಡಿ, ಬೆಳಕಿಗೂ ಕತ್ತಲಿಗೂ ಐಕ್ಯವೇನು? ನಂಬುವವನಿಗೂ ನಂಬದೇ ಇರುವವನಿಗೆ ಪಾಲುಗಾರಿಕೆ ಏನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ, ಇದರ ಸಂಬಂಧವಾಗಿ ದೇವರು ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ದೇವರ ವಾಕ್ಯ ಇರ್ತದೆ, ನಾವು ಏನ್ ಮಾಡ್ಬೇಕಂತೆ? ಹೊರಗೆ ಬರ್ಬೇಕಂತೆ. ಅನ್ಯ ಜನರ ಮಧ್ಯದಲ್ಲಿ ನೋಡಿ, ಆದ್ದರಿಂದ ಅನ್ಯ ಜನರ ಮಧ್ಯದಿಂದ ಹೊರಟು ಬಂದು ನೋಡಿ ಪ್ರತ್ಯೇಕವಾಗಿರಿ. ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ. ನೋಡಿ, ಅಶುದ್ಧವಾದದನ್ನು ಯಾವುದನ್ನು ಮುಟ್ಟಬೇಡ್ರಿ. ನೋಡಿ, ಇಲ್ಲಿ ಅವರನ್ನು ಹೊರಗೆ ತಂದದೇ ಆಗೋದಿಲ್ಲ, ಅನ್ಯ ಜನರ ಮಧ್ಯದಿಂದ ಹೊರಗೆ ತರ್ತಾ ಇದ್ದಾರೆ. ಯಾಕೆ ಗೊತ್ತಿಲ್ಲ, ಅವರು ಎರಡಕ್ಕೆ ಏನ್ ಮಾಡಿದ್ದಾರೆ? 2 ಸಹ ಕಾಲಿಟ್ಟಿದ್ದಾರೆ. ದೇವರ ಮಕ್ಕಳೇ, ನೀನು ಯೇಸುವನ್ನು ಒಂದು ನಂಬಬೇಕು, ಇಲ್ಲದಿದ್ರೆ ಬೇರೆ ನಂಬಿ. 2 ಚಾಯ್ಸ್ ಉಂಟು. ಹೌದು. ಪ್ರೇಸರ್ ಎಲ್ಲಿ ಅಂತ ಬಾಳ ದೇವರಾಗಿದ್ರೆ ಬಾಳನನ್ನು ಆರಾಧಿಸಿ, ಯೆಹೋವ ದೇವರಾದ್ರೆ ಯೆಹೋವನನ್ನು ಆರಾಧಿಸಿ. 2 ಆಪ್ಷನ್. ಹಲ್ಲೆಲೂಯಾ. ಯೆಹೋಶುವನಿಗೆ ಹೇಳ್ತಾನೆ, ನೀನು ಯಾವುದನ್ನು ಆರಿಸಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ, ನೀವು ಯಾವ್ದು ಬೇಕಿದ್ರೆ ಆರಿಸಬಹುದು, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುತ್ತೇವೆ ಎಂಬುದಾಗಿ. ಪ್ರಿಯ ದೇವರ ಮಗನೇ, ನಮಗೆ ಒಂದು ಚಾಯ್ಸ್ ದೇವರು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಬೆಳಕಿಗೂ ಕತ್ತಲಿಗೆ ಏನು ವ್ಯತ್ಯಾಸ ಎಂಬುದಾಗಿ ವಾಕ್ಯ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಆ ಕುರುಡನನ್ನು ಏನು ಮಾಡ್ತಾ ಇದ್ದಾರೆ? ಹೊರಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಊರಿನಿಂದ ಏನ್ ಮಾಡ್ತಾರೆ? ಹೊರಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಹೊರಗೆ ಕರೆದು ಒಂದೇ ಏನ್ ಮಾಡಲಿಕ್ಕೆ? ಸಪರೇಷನ್ ಮಾಡಲಿಕ್ಕೆ. ಎಷ್ಟು ಜನ ದೇವರು ಸಪರೇಷನ್ ಮಾಡಿದ್ದಾರೆ, ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಕಾಣಬೇಕಂತ ದೇವರು ಇಷ್ಟಪಡ್ತಾ ಇದ್ದಾರೆ. ಅದ್ಭುತ ದೇವರು ಮಾಡ್ತಾರೆ. ಅಲ್ಲಿ ನಾವು ನೋಡಿ, ಹೊರಗೆ ಬಂದ್ರೆ ದೇವರು ಏನ್ ಮಾಡ್ತಾರಂತೆ? ನಮ್ಮನ್ನು ಸೇರಿಸಿಕೊಳ್ತಾರೆ. ಹಾಗೆ ಬರ್ತಲ್ಲ, ಸೇರಿಸಿಕೊಳ್ತಾರೆ. ಇವತ್ತು ಎಷ್ಟು ಜನ ಆಸೆ ಪಡ್ತಾರೆ, ನನ್ನನ್ನು ದೇವರು ಸೇರಿಸಿಕೊಳ್ಬೇಕು, ನನ್ನನ್ನು ತಂದೆ ಸೇರಿಸಿಕೊಳ್ಬೇಕು, ಹಲ್ಲೆಲೂಯಾ, ನನಗೆ ಅವರು ದೇವರಾಗಿರ್ಬೇಕು, ಅವರು ನಮ್ಮ ತಂದೆ ಆಗಿರ್ಬೇಕಂತ ಎಷ್ಟು ಜನ ಬಯಸಲಿಕ್ಕೆ ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಹಾಗಾದ್ರೆ ಇವನ ಜೀವಿತದ ಚರಿತ್ರೆ ಬದಲಾಯಿಸಬೇಕಂತ ಏನ್ ಮಾಡಿದ್ರು ದೇವರು? ಹೊರಗೆ ತಂದ. ಎಲ್ಲಿಂದ? ಊರಿನಿಂದ ಹೊರಗೆ ತಂದ. ಬೇರೆಯವನಾಗಿ ಇವನ ಆಗಬಾರದು. ನಾನು ಬೇರೆಯವನಾಗಿ ಅಲ್ಲ, ನಾನೊಂದು ದೇವರ ಮಗನಾಗಿದ್ದೇನೆ, ಮಗಳಾಗಿದ್ದೇನೆ. ಹಲ್ಲೆಲೂಯಾ. ನನ್ನ ಜೀವಿತದಲ್ಲಿ ದೇವರು ಅದ್ಭುತ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ, ನಾವು ಅವನಿಗೆ ಬಿಟ್ಟು ಕೊಡಬೇಕು. ಹಲ್ಲೆಲೂಯಾ. ಇಲ್ಲಿ ನೋಡಿ, ಅಲ್ಲಿ ನೋಡಿ ವಾಕ್ಯ ಹೇಳ್ತದೆ ಗೊತ್ತಿಲ್ಲ,
ಅವ ಏನಂತ ಹೇಳಿದ್ರೆ ಊರ ಹೊರಗೆ ಕರೆದುಕೊಂಡು ಹೋಗಿ ಅವನ ಕಣ್ಣುಗಳಿಗೆ ಮುಗುಳಿ, ಏನಂತೆ ಮುಗುಳಿ ಅಂತ ಬೈಬಲ್ ವಾಕ್ಯ ಹೇಳಿದೆ. ಯೇಸು ಸ್ವಾಮಿ ಅದ್ಭುತ ಮಾಡಿದ್ರೆ ಉಗುಳ್ಬೇಕಿತ್ತ ಇಲ್ಲ. ಒಂದು ಮಾತು ಹೇಳಿದ್ರೆ ಏನಾಗ್ತಿತ್ತು, ಗುಣ ಆಗ್ತಿತ್ತು. ಯೇಸು ಸ್ವಾಮಿ ಕೈ ಮುಟ್ಟಿದ ಕೂಡಲೇ ಏನಾಗಿತ್ತು, ಕಣ್ಣು ಬರಲಿಲ್ಲ. ಪಾರ್ಥಿಪಾಯ ರೋಗಿಗೆ ಹೇಳಿದೆ ನಿನಗೆ ಕಣ್ಣು ಬರಲಿ, ಕೂಡಲೇ ಕಣ್ಣು ಬಂತು. ಆದರೆ ಇಲ್ಲಿ ನೋಡುವಾಗ ಏನ್ ಮಾಡಿದ್ರೆ ಸ್ವಾಮಿ ಉಗುಳಿದ್ದಾನೆ. ನನಗೆ ಭಯಂಕರ ಆಸೆ ದೇವರ ಸನ್ನಿಧಾನದಲ್ಲಿ ಯಾಕೆ ಯೇಸು ಸ್ವಾಮಿ ಉಗುಳಿದ್ದು, ಯೇಸು ಸ್ವಾಮಿ ಉಗುಳಿದ್ದು ಯಾಕೆ ಅಂತ ಪ್ರಶ್ನೆ. ನಿಮಗೆ ಪ್ರಶ್ನೆ ಬರಲಿಲ್ಲ? ನಿಮಗೆ ಪ್ರಶ್ನೆ ಇಲ್ಲ ಹೌದಾ? ಯಾಕೆ ಉಗುಳಿದ ಅಂತ ನಿಮಗೆ ಪ್ರಶ್ನೆ ಬರಲಿಲ್ಲ? ಪ್ರಶ್ನೆ ಬಂದಿಲ್ಲ? ಬರಲಿಲ್ಲವ? ಯಾಕೆ ಸ್ವಾಮಿ ಉಗುಳಿದ? ನಾನು ಸಹ ಹಾಗೆ ಚಿಂತೆ ಮಾಡಿ ಒಂದು ವಿಷಯ ನಿಮಗೆ ಗೊತ್ತಾಗಿದೆ ಅಂತ ಹೇಳಿದ್ರೆ, ನೀವು ಪ್ರಕಟಣೆ ಪುಸ್ತಕಕ್ಕೆ ಹೋಗುವುದಾದ್ರೆ ಅಲ್ಲಿ 3ನೇ ಅಧ್ಯಾಯ 16ನೇ ವಾಕ್ಯ ನೋಡಿ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 16ನೇ ವಾಕ್ಯ. ನೀನು ಬೆಚ್ಚಗೂ ಇಲ್ಲದೆ, ಅಲ್ಲಿ ನೋಡಿ, ನೀನು ಬೆಚ್ಚಗೆ ಅಲ್ಲದೆ ತಣ್ಣಗೆ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯಿಯೊಳಗಿಂದ ಕಾಡ್ತೇನೆ. ಹಾಗೆಲ್ಲ ಬಂದಿದೆ. ಇದೇನು ಮಾಡಿದ್ದು? ಬಾಯಿಂದ ಏನ್ ಮಾಡಿದ್ದು? ಹೊರಗೆ ಆಗಿತ್ತು. ಇವ ಈ ಬೆಸ್ಸಾಯಿತ ಪಟ್ಟಣ ಏನಾಗಿತ್ತು? ಇದೇ ಆಗಿತ್ತು ಅವಸ್ಥೆ. ಯಾವುದು? ಉಗುರು ಬೆಚ್ಚಗಲ್ಲ ತಣ್ಣಗಲ್ಲ. ಒಂದು ಒಳ್ಳೆ ವರ್ಡ್ ಅಲ್ಲ ಉಗುರು ಬೆಚ್ಚ. ಲೂಕ್ ವಾರ್ ಮತ್ತೆ ಇಂಗ್ಲಿಷ್ ನಲ್ಲಿ ಬೆಚ್ಚಗೆ ಸಲ್ಲ ಅಲ್ಲಿ ಬೆಸ್ಸಾಯಿತ ಪಟ್ಟಣದವರು ಇದೇ ಆಗಿದೆ. ಆಚರಿಸಿದ್ದಾರೆ, ಈಚಿಸಿದ್ದಾರೆ. ಇವತ್ತು ನಾನು ಹೇಳ್ತೇನೆ, ದೇವರು ನಿನ್ನ ಕೈ ಹಿಡಿದು ಹೊರಗೆ ತರಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ನಿನ್ನ ಕೈಯನ್ನು ದೇವರಿಗೆ ಒಪ್ಪಿಸಿಕೊಂಡು ನಾನು ಹೇಳ್ತೇನೆ, ನಿನ್ನ ಮಾರ್ಗ ದೇವರು ಸರಾಗ ಮಾಡ್ತಾನೆ. ಎಷ್ಟು ಜನ ನಿನ್ನ ಮಾರ್ಗಗಳು ಸರಾಗವಾಗ್ತಾನೆ. ಅಲ್ಲಿ ನೀನು ದೇವರಿಗೆ ಒಪ್ಪಿಸಿಕೊಂಡ್ರೆ ಸಾಕು. ನಾನು ಹೇಳ್ತೇನೆ, ಒಂದರೊಂದು ಅದ್ಭುತ ನೀನು ಕಾಣಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡಿ, ಇವತ್ತು ನಾವು ದೇವರ ವಾಕ್ಯವನ್ನು ಅರಿತುಕೊಳ್ಳುವಾಗ ನಮ್ಮ ಜೀವಿತ ಬದಲಾಗ್ತದೆ. ಅರ್ಥ ಬರ್ತಾ ಇದ್ರೆ ದೇವರು ಏನ್ ಮಾಡ್ತಾರಂತೆ? ವಾಮಿಟ್ ಮಾಡ್ತಾರಂತೆ. ಅಲ್ಲಿ ಒಂದೇ ಬೆಚ್ಚಗೆ ಇರ್ಬೇಕಂತೆ. ಒಂದೇ ಏನಾಗಬೇಕು? ತಣ್ಣಗೆ ಇರಬೇಕು. ನಾನು ನೀವು ಬೆಚ್ಚಗೆ ಇರುವುದಕ್ಕೆ ದೇವರಿಗೆ ಸ್ತೋತ್ರ ಇದ್ದೇನೆ. ಅಲ್ಲಿ ನಿಮ್ಮನ್ನು ದೇವರು ಉಗುಳುವುದಿಲ್ಲ. ನಿಮಗೆ ಇಷ್ಟ ಮಿರಾಕಲ್ ಮಾಡ್ತಾನೆ. ಆಮೇಲೆ ನೋಡಿ, ಅಲ್ಲಿ ಲವೋದಿಕೀಯ ಸಭೆಗೆ ಇದು ಹೇಳುದು. ಹಾಗಾದ್ರೆ ಲವೋದಿಕೀಯ ಸಭೆ ಏನಾಗಿತ್ತು? ಬೆಚ್ಚಗೆ ಅಲ್ಲ, ತಣ್ಣಗೆ ಅಲ್ಲ. ಅಲ್ಲೆಲೂಯಾ. ಈ ಒಂದು ಇದು ಸಹ ಬೆಸ್ಸಾಯಿತ ಪಟ್ಟಣ ಸಹ ಅದೇ ರೀತಿಯಾಗಿತ್ತು. ಕರ್ತವ್ಯ ಸಹ ಅದೇ ಆಗಿತ್ತು. ಅದಕ್ಕೆ ಯೇಸು ಸ್ವಾಮಿ ಕಂಪ್ಲೇಂಟ್ ಮಾಡುದು, ತೂರು ಮತ್ತು ಸೀದೋನ್ ಪಟ್ಟಣದಲ್ಲಿ ಆಗ್ತಿದ್ರೆ ಅಥವಾ ಸೋದ ಮತ್ತು ಗೋಮರ ಪಟ್ಟಣದಲ್ಲಿ ಆಗ್ತಿದ್ರೆ ಅವರು ತಿರುಗುತ್ತಿದ್ರೆ, ಆದ್ರೆ ನೀವು ತಿರುಗಲಿಲ್ಲ. ಯೇಸು ಅದಕ್ಕೆ ಹೇಳಿದ್ದು. ಇವತ್ತು ನಾನು ಹೇಳ್ತೇನೆ, ಅದ್ಭುತ ದೇವರು ಮಾಡ್ತಾನೆ. ಅದ್ಭುತ ಮಾಡಿದ ಮೇಲೆ ದೇವರಿಗೋಸ್ಕರ ಸಪರೇಷನ್ ಆಗಿ ದೇವರು ನಡೆಸ್ತಾನೆ. ಎಷ್ಟು ನಡೆಸ್ತೇನೆ. ಹಲ್ಲೆಲೂಯಾ. ನೋಡಿ, ಯಾಕೋಬನು ಏನ್ ಮಾಡಿದ? ಮನೆಯಿಂದ ಸಪರೇಷನ್ ಆದ. ಸಪರೇಷನ್ ಆಗುವಾಗ ಅವನ ಕೈಯಲ್ಲಿ ಏನಿರಲಿಲ್ಲ. ಹೌದಾ? ಇದ್ದದಿಷ್ಟು ಏನಿದ್ದದ್ದು ಅವನ ಹತ್ರ? ಕೋಲು ಮತ್ತೆ ದಿಬ್ಬು ಸಹ ಇರಲಿಲ್ಲ. ದಿಬ್ಬನ ಏನ್ ಮಾಡಿದವ? ಕಲ್ಲನ್ನು ತೆಗೆದು ಫಿಲ್ ಮಾಡಿದ. ಆದ್ರೆ ಒಂದು ಕೋಲಿನಲ್ಲಿ ಹೋದ ವ್ಯಕ್ತಿ ಹೇಗೆ ಬಂದ? 2 ಪಾಳೆಯದ ಒಡೆಯನಾಗಿ ಬಂದ. ಯಾಕೆ? ಅವನು ದೇವರಿಗೆ ಒಪ್ಪಿಸಿಕೊಂಡ. ದೇವರ ಮಗನೇ, ನಿನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಂಡು ನಿನ್ನ ಕೈ ಹಿಡಿದು ಅವನು ಹೊರಗೆ ತರಲಿಕ್ಕೆ ಹೋಗುವಾಗ ನೀನು ಬಿಟ್ಟುಕೊಂಡು, ನಾನು ಹೇಳ್ತೇನೆ, ನಿನಗೆ ಗೊತ್ತಿಲ್ಲದ ಮಾರ್ಗ ಯೇಸು ಸ್ವಾಮಿಗೆ ಗೊತ್ತುಂಟು. ಗೊತ್ತುಂಟು, ಯೇಸು ಸ್ವಾಮಿಗೆ ಗೊತ್ತುಂಟು. ಅಲ್ಲೆಲ್ಲೂಯಾ. ದೇವರ ವಾಕ್ಯ ಹೇಳ್ತದೆ, ಅಬ್ರಹಾಮನು ಹೋಗುವ ಮಾರ್ಗ ಯಾವುದೆಂಬುದೇ ಗೊತ್ತಿಲ್ಲದೆ ಹೋದ ಎಂಬುದಾಗಿ ವಾಕ್ಯ ಹೇಳ್ತದೆ. ಇವತ್ತು ಕೆಲವೊಂದು ಮಾರ್ಗ ನಿನಗೆ ಗೊತ್ತಿಲ್ಲದೆ ಇರಬಹುದು, ಆದ್ರೆ ಆ ಮಾರ್ಗದಲ್ಲಿ ಹೋಗುವಾಗಲೇ ಯೇಸುವಿನ ಕೈ ಹಿಡಿದ್ರಿಂದ ಅಲ್ಲಿ ಆಶೀರ್ವಾದದ ಮಾಲೆ, ಆಶೀರ್ವಾದ ನೀನು ಕಾಣಲಿಕ್ಕೆ ಹೋಗ್ತೀವಿ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಯೇಸು ಸ್ವಾಮಿ ಯಾವಾಗ ಬಿಟ್ಟುಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ಲವೋದಿಕೀಯ ಸಭೆ ಬಗ್ಗೆ ಹಾಗೆ ಹೇಳಿದ್ರು. ಇನ್ನೊಂದು ಸಭೆ ಉಂಟು, ಸಾರ್ದಿಸ್ ಸಭೆ. ಆ ಸಾರ್ದಿಸ್ ಸಭೆಯಲ್ಲಿ ನೀವು ಪ್ರಕಟಣೆ ಸಾರ್ದಿಸ್ ಸಭೆಯ ಬಗ್ಗೆ ಏನ್ ಹೇಳ್ತಾರೆ ಗೊತ್ತಾ? ನೀನು ಜೀವಿಸುವವನೆಂಬುದಾಗಿ ನಿನಗೆ ಹೆಸರುಂಟು, ಆದ್ರೆ ನೀನೇನಾಗಿದ್ದಿ? ಸತ್ತವನಾಗಿದ್ದೀಯ ಅಂತ. ನಾನು ಹೇಳ್ತೇನೆ, ನಾವು ಸತ್ತ ಪರಿಸ್ಥಿತಿಯಲ್ಲಿ ಇರಬಾರ್ದು. ನಾವು ಜೀವಿಸುವ ಸಭೆಯಲ್ಲಿರ್ಬೇಕು. ನಾನು ಹೇಳ್ತೇನೆ, ಇವತ್ತು ನೀವು ಬೆಳೆಯಲೇ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಅದರ ಅರ್ಥ ಏನು? ಸತ್ತದಂತ. ಬೆಳೆಯಲಿಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಜೀವ ಇಲ್ಲ. ನಾನು ಹೇಳ್ತೇನೆ, ನೀವೆಲ್ಲ ಬೆಳಿಬೇಕು, ಬೆಳಿಬೇಕು.
ನೀವು ಬೆಳೀತಿದ್ದೀರಾ? ಬೆಳೀತಾರೆ ಕೈ ಎತ್ತಿದ್ದವರಿಗೆ ಸ್ತೋತ್ರ. ನೀವು ಬೆಳೀತಿದ್ರೆ ನೀವು ಜೀವವುಳ್ಳ ಸಮಯದಿದ್ದೀರಿ ಅಂತ. ಅಲ್ಲೆಲ್ಲೂ ನಾನು ಹೇಳ್ತೇನೆ, ನಿನ್ನ ಪ್ರಾರ್ಥನೆ ಜಾಸ್ತಿ ಆಗ್ಬೇಕು, ನಿನ್ನ ಆರಾಧನೆ ಜಾಸ್ತಿ ಆಗ್ಬೇಕು, ನಿನ್ನ ಬಾಯಲ್ಲಿ ವಾಕ್ಯಗಳು ಹೆಚ್ಚಾಗಿ ಬರಬೇಕು. ಅಲ್ಲೆಲ್ಲೂಯ್ಯ, ದೇವರು ನಿನ್ನಲ್ಲಿ ಬಯಸುವುದು ಅದನ್ನೇ ಆಗಿದೆ. ಅಲ್ಲೆಲ್ಲೂಯ್ಯ. ಇಲ್ಲಿ ನೋಡಿ ಯೇಸು ಸ್ವಾಮಿ ಏನ್ ಮಾಡ್ತಾರಂತೆ, ಉಗುಳಿ ಏನ್ ಮಾಡ್ತಾನೆ, ಅವನ ಮೇಲೆ ಕೈ ಇಟ್ಟು ನಿನಗೆ ಏನಾದರೂ ಕಾಣುತ್ತದೆ ಎಂದು ಅವನನ್ನು ಕೇಳಿದರಂತೆ. ಅಲ್ಲಿ ಈಗ ಹುಟ್ಟಿದ ಯಾವಾಗ ಉಗುಳಿ ಅಂದ್ರೆ ಏನ್ ಮಾಡಿದ, ನೀನು ಬೆಚ್ಚಗೆ ಅಲ್ಲ ತಣ್ಣಗೆ ಅಲ್ಲ ಹೇಳಿದ್ರೆ ನನಗೆ ಬೇಡ, ಈಗ ನೀನು ನನಗೆ ಬೇಕು, ನಾನು ಏನ್ ಮಾಡ್ತೇನೆ, ನನಗ ಮುಟ್ಟುತ್ತೇನೆ ಅಂತ. ಅಲ್ಲಿ ಮುಟ್ಟುವಾಗ ಏನಾಯ್ತು, ಎಂತಾಯ್ತು, ಅವನು ತಲೆ ಎತ್ತಿ ನೋಡಿ ನನಗೆ ಜನರು ಕಾಣುತ್ತಾರೆ ಅಂತ ಕೇಳಿದ. ನೋಡಿ ಅಲ್ಲಿ ಏನ್ ಮಾಡ್ತಾರೆ, ಅವರು ಜನರು ನನಗೆ ಕಾಣುತ್ತಾರೆ. ಹಾಗಾದ್ರೆ ಇವನು ಏನ್ ಕಂಡಿದ್ರು, ಜನರು ಕಂಡ್ರು. ಅಲ್ಲಿ ಒಂದು ಹೀಲಿಂಗ್ ಅವನಿಗೆ ಆಯ್ತು. ಹೌದಾ, ಯೇಸು ಸ್ವಾಮಿ ಒಂದು ಹೀಲಿಂಗ್ ಅವನಿಗೆ ಆಲ್ರೆಡಿ ಮಾಡಿದ. ಆದ್ರೆ ಅವ್ರು ನೆಕ್ಸ್ಟ್ ಹೇಳ್ತಾ ಇದ್ದಾರೆ, ಏನ್ ಹೇಳ್ತಾರೆ ಇವತ್ತಲ್ಲ, ಜನರು ನನಗೆ ಮರಗಳಾಗಿ ಕಾಣ್ತಾರೆ. ಹೌದಾ, ಹಾಗೆ ಹೇಳಿದ್ದಾರೆ, ಜನರು ನನಗೆ ಮರಗಳ ಹಾಗೆ ಕಾಣುತ್ತಾರೆ. ಯಾಕೆ ಅವನು ಹಾಗೆ ಹೇಳಿದ? ಒಂದು ಸರ್ತಿ ಹೇಳ್ತಾರೆ ಜನರು ಕಾಣ್ತಾರೆ, ಇನ್ನೊಂದು ಸರ್ತಿ ಹೇಳ್ತಾರೆ ಜನರು ಹೇಗೆ ಕಾಣ್ತಾರಂತೆ, ಮರಗಳ ಹಾಗೆ ಕಾಣ್ತಾರೆ. ಯೇಸು ಸ್ವಾಮಿ ಮುಟ್ಟಿದ್ರೆ ಏನಾಗ್ತದೆ, ಮಗನ ಬಿಡುಗಡೆ ಮಾಡಿದರೆ ಶಾಶ್ವತವಾಗಿ ಬಿಡುಗಡೆ ಆಗ್ತದೆ. ಹೌದು, ಪ್ರೇಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ನೋಡಿ ಅವರಿಗೆ ಬಿಡುಗಡೆ ಆಯ್ತು, ಜನರು ಕಾಣ್ತಾರೆ ಅಂತ ಹೇಳಿದ. ಇನ್ನೊಂದು ಸರ್ತಿ ಹೇಳ್ತಾರೆ ಅವ್ರು ಮರದ ಹಾಗೆ ನನಗೆ ಕಾಣ್ತಾರೆ ಅಂತ. ಅಲ್ಲೆಲ್ಲೂಯಾ. ನಂತರ ವಾಕ್ಯ ಹೋದ್ರೆ ನಾನು ಹೇಳ್ತೇನೆ, ಮರಗಳಂತೆ ಕಾಣಿಸಿದರು ಅವರು ತಿರುಗಾಡುತ್ತಾ ಇದ್ದಾರೆ ಅಂತ ಹೇಳುವುದಾಗಿ. ಅಂದ್ರೆ ಇವನಿಗೆ ಒಂದು ಹೀಲಿಂಗ್ ಆಯ್ತು, ಹೀಲಿಂಗ್ ಆದ ನಂತರ ಇನ್ನೊಂದು ಹೀಲಿಂಗ್ ಬೇಕಿತ್ತು. ಯಾವುದು ಗೊತ್ತಿಲ್ಲ, ಅವನ ಆತ್ಮಿಕ ಕಣ್ಣು ತೆರೆಯಬೇಕಾಗಿತ್ತು. ಹೌದಾ, ಅವನದು ಫಿಸಿಕಲ್ ಐಸ್ ಏನಾಯ್ತು, ಓಪನ್ ಆಯ್ತು, ಆದ್ರೆ ಸ್ಪಿರಿಚುವಲ್ ಐಸ್ ಏನಾಗ್ಲಿಲ್ಲ, ಓಪನ್ ಆಗ್ಲಿಲ್ಲ. ಹಲ್ಲೆಲೂಯಾ, ಪ್ರೇಸ್ ದಿ ಲಾರ್ಡ್. ನೋಡಿ ಅದೇ ನೀವು ನೋಡುವುದಾದ್ರೆ ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನೀವು ಹೋಗುವುದಾದ್ರೆ 18ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ. ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 18ನೇ ವಾಕ್ಯ, ಕಣ್ಣಿದ್ದರೂ ಕಾಣುವುದಿಲ್ಲ, ಕಣ್ಣಿದ್ದರೂ ಕಾಣುವುದಿಲ್ಲವೋ, ಕಿವಿಯಿದ್ದು ಕೇಳುವುದಿಲ್ಲವೋ, ನಿಮಗೆ ನೆನಪಿಲ್ಲವೋ, ನಾನು 5 ರೊಟ್ಟಿಗಳನ್ನು ಮುರಿದು 5,000 ಜನರಿಗೆ ಹಂಚಿದಾಗ ತುಂಡು ತುಂಬಿದ ಎಷ್ಟು ಬುಟ್ಟಿಗಳನ್ನು ನೀವು ತೆಗೆದುಕೊಂಡು ಹೋದಿರಿ ಎಂದು ಕೇಳಿದ್ದಕ್ಕೆ ಅವರು 12 ಬುಟ್ಟಿ ಅಂದರು. ನೋಡಿ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ಕಣ್ಣು ತೆರೆಯಲಿಲ್ಲವ, ಕಿವಿದ್ದು ಕೇಳಿಲ್ಲವ. ಯಾಕೆ ಯೇಸು ಸ್ವಾಮಿ ಇಲ್ಲಿ ಹೇಳಿದೆ ಅಂತ ಹೇಳಿದ್ರೆ, ಇದೇ ಬೆಸ್ಸಾಯಿದ ಪಟ್ಟಣದಲ್ಲಿ ಏನ್ ಮಾಡಿದ್ರು ದೇವ ಸ್ವಾಮಿ, 5,000 ಗಂಡಸರಿಗೆ ಏನ್ ಮಾಡಿದ, ಊಟ ಪಟ್ಟ. ಎಷ್ಟು ರೊಟ್ಟಿಯಿಂದ 5 ರೊಟ್ಟಿ 2 ಮೀನು ಮೂಲಕ ಅವರಿಗೆ ಏನ್ ಮಾಡಿದ, ರೊಟ್ಟಿ ಕೊಟ್ಟ. ಈ ಅದ್ಭುತ ನಡೆದಾಗ ಸಹ ಶಿಷ್ಯರು ನೆಕ್ಸ್ಟ್ ಸೇವೆಗೆ ಹೋಗುವಾಗ ಏನ್ ಹೇಳಿದ್ರು ಗೊತ್ತಿಲ್ಲ, ನಾವು ರೊಟ್ಟಿ ಬುದ್ಧಿ ಕಟ್ಟಲಿಲ್ಲ. ಅವ್ರು ಹೇಳಿದ್ರು ನಮಗೆ 1 ರೊಟ್ಟಿ ಮಾತ್ರ ಹುಟ್ಟಿ ಎಂಬುದಾಗಿ ಹೇಳುವಾಗ ಯೇಸು ಹೇಳಿದ ಮಾತು ಇದಾಗಿದೆ. ಹಲ್ಲೆಲೂಯಾ. ನಿಮಗೆ ಇನ್ನೂ ಏನಾಗಲಿಲ್ಲ, ಕಣ್ಣು ತೆರೆಯಲಿಲ್ಲ, ಆತ್ಮಿಕ ಕಣ್ಣು ತೆರೆಯಲಿಲ್ಲ. ಅದ್ಭುತವನ್ನು ನೋಡಿದಿರಿ, ಆದ್ರೆ ಆತ್ಮಿಕ ಕಣ್ಣು ಏನಾಗಲಿಲ್ಲ, ತೆರೆಯಲಿಲ್ಲ. ಎಷ್ಟು ಆಸೆ ಪಡ್ತೇವೆ, ನನ್ನ ಸ್ಪಿರಿಚುವಲ್ ಐಸ್ ಇವತ್ತು ಓಪನ್ ಆಗಬೇಕು. ಹಲ್ಲೆಲೂಯಾ. 119 ನನ್ನ ಕಣ್ಣುಗಳನ್ನು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತವನ್ನು ನಾನು ಕಾಣ್ತೇನೆ. ಇವತ್ತು ಅನೇಕರಿಗೆ ಯಾಕೆ ಕಾಣ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಅವರ ಸ್ಪಿರಿಚುವಲ್ ಐಸ್ ಓಪನ್ ಆಗಲಿಲ್ಲ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಆತ್ಮಿಕ ಕಣ್ಣುಗಳು ತೆರೆಯಬೇಕು ಎಂಬುದಾಗಿ ದೇವರು ಇಷ್ಟಪಡ್ತಾ ಇದ್ದಾರೆ. ಈ ವ್ಯಕ್ತಿಯ ಒಟ್ಟಿಗೆ ದೇವರು ಮಾತನಾಡ್ತಿದ್ದಾರೆ. ಜನರು ಕಾಣ್ತಾರೆ, ಆದ್ರೆ ಮರಗಳಾಗಿ ಕಾಣ್ತಾರೆ ಅಂತ ಹೇಳಿದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ ಅವನು ಒಪ್ಪಿಕೊಳ್ಳುತ್ತಿದ್ದಾನೆ, ನನ್ನ ಆತ್ಮದ ಕಣ್ಣುಗಳು ತೆರೆಯಲಿಲ್ಲ ಸ್ವಾಮಿ. ಅಲ್ಲಿ ನನಗೆ ಸ್ಪಿರಿಚುವಲ್ ಐಸ್ ಏನಾಗಲಿಲ್ಲ, ಓಪನ್ ಆಗಲಿಲ್ಲ. ನನ್ನ ಸ್ಪಿರಿಚುವಲ್ ಐಸ್ ಓಪನ್ ಆಗಬೇಕು. ಅದರ ಅರ್ಥ ಏನಂತ ಹೇಳಿದ್ರೆ ನಾನು ಬದಲಾಗಬೇಕು ಎಂಬುದಾಗಿ ಅದರ ಅರ್ಥ. ನನ್ನ ಜೀವಿತದಲ್ಲಿ ನಾನು ನಿನ್ನ ಅದ್ಭುತವನ್ನು ನಾನು ಗ್ರಹಿಸುವಂತೆ ನೀನು ಮಾಡಬೇಕು ಎಂಬುದಾಗಿ ಅದರ ಅರ್ಥ. ದೇವರ ವಾಕ್ಯ ಹೇಳ್ತಾರೆ, ಯಾರು ದೋಷವನ್ನು ಮುಚ್ಚಿಕೊಡ್ತಾರೆ ಅವರಿಗೆ ಏನಾಗ್ತದೆ, ಶುಭವಾಗುವುದಿಲ್ಲ. ಅಲ್ಲಿ ಯಾರು ದೋಷವನ್ನು ಒಪ್ಪಿಕೊಳ್ತಾರೆ ಅವರಿಗೆ ದೇವರ ಕಾರಣ ಬರ್ತದಂತೆ. ಇವನು ಏನ್ ಮಾಡಿದ ಗೊತ್ತುಂಟ, ಒಪ್ಪಿಕೊಂಡ. ಎಸ್ ಸ್ವಾಮಿ, ನನಗೆ ಕಾಣಿಸ್ತದೆ, ಆದರೆ ನನಗೆ ಅದು ಮರದ ಮೇಲೆ ಸ್ಪಷ್ಟವಾಗಿ ಆಗ್ತಾ ಇಲ್ಲ, ನನಗೆ ಸ್ಪಷ್ಟ ದರ್ಶನ ಆಗ್ತಾ ಇಲ್ಲ, ಸ್ಪಷ್ಟವಾಗಿ ನನ್ನ ಆತ್ಮಿಕ ಜೀವಿತದ ಬಗ್ಗೆ ನನಗೆ ಕಾಣ್ತಾ ಇಲ್ಲ. ಆಗ ಏನಾಗ್ತದೆ, ನೆಕ್ಸ್ಟ್ ವಾಕ್ಯ ಏನಾಗ್ತದೆ ನೋಡಿ, ಅವನ ಕಣ್ಣುಗಳ ಮೇಲೆ ತಿರುಗಿ ಕೈ ಇಟ್ಟನು,
ಸ್ಪಷ್ಟವಾಗಿ ಕಾಣಿಸಿದಂತೆ. ಹಲ್ಲೆಲೂಯಾ. ನೋಡಿ, ಎರಡನೇ ಸಲ ಅವನ ಆತ್ಮಿಕ ಕಣ್ಣುಗಳು ಓಪನ್ ಆಯಿತು. ಅಷ್ಟೇ ನಂತೆ ನನ್ನ ಆತ್ಮಿಕ ಕಣ್ಣುಗಳು ಇವತ್ತು ತೆರೆಯಬೇಕು. ನಾನು ಹೇಳ್ತೇನೆ, ನಿನಗೆ ಫಿಸಿಕಲ್ ಐಸ್ ಅಲ್ಲಿ ಕಾಣುವುದು ಎನ್ನುವುದಲ್ಲ, ಜಸ್ಟ್ ನೀನು ಈಗ ನೋಡುವ ವಿಷಯ ಮಾತ್ರ. ಹೌದು, ಇವತ್ತು ನಿಮ್ಮೊಟ್ಟಿಗೆ ಯಾರಿದ್ದಾರೆ ಅಂತ ಹೇಳಿದ್ರೆ ನೀವು ನೋಡ್ತೀರಿ, ನನ್ನೊಟ್ಟಿಗೆ ಇವರು ಇರ್ತಾರೆ ಅಂತ. ಯಾರು ನೋಡ್ತೀರಿ? ಅವರನ್ನು ಮಾತ್ರ ನೋಡ್ತೀರಿ. ಆತ್ಮಿಕ ಕಣ್ಣು ತೆರೆದಾಗ ಯಾರು ನೋಡ್ತೀರಿ? ಪರಲೋಕದ ಒಂದು ದೊಡ್ಡ ಸೈನ್ ನಿಮಗೋಸ್ಕರ ಇರುವುದನ್ನು ನೀವು ಕಾಣ್ತೀರಿ. ಎಷ್ಟು ಜನ ನಂತರ ಇವತ್ತಿನಿಂದ ನಾನು ಆತ್ಮಿಕ ಕಣ್ಣುಗಳು ತೆರೆಯುತ್ತದೆ, ನನಗಿಂತ ಜನರನ್ನು ನಾನು ನೋಡುತ್ತೇನೆ, ನನಗಿಂತ ಕೆಲವರು ಅದ್ಭುತಗಳನ್ನು ನಾನು ಕಾಣುತ್ತೇನೆ, ನನ್ನ ದೇವರಿಗೆ ಎಂಬುದಾಗಿ ನಾನು ಕಾಣುತ್ತೇನೆ, ಇತರಿಗೆ ಸಾಕ್ಷಿ ಹೇಳುತ್ತೇನೆ ಎಂಬುದಾಗಿ ಎಷ್ಟು ಜನ ಆಸೆ ಪಡ್ತಾ ಇದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡಿ, ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಬೆಸ್ಸೈದ ಜನರಾಗಿ ಇವನು ಆಗಬಾರದು. ಬೆಸ್ಸೈದವರು ಅನೇಕ ಅದ್ಭುತಗಳನ್ನು ಕಂಡರು, ಆದ್ರೆ ಏನಾಗಲಿಲ್ಲ, ದೇವರ ಕಡೆಗೆ ತಿರುಗಿಕೊಳ್ಳಿಲ್ಲ. ಈ ವ್ಯಕ್ತಿ ಇವತ್ತು ದೇವರ ಕಡೆಗೆ ತಿರುಗಲಿಕ್ಕೆ ತೀರ್ಮಾನ ಮಾಡ್ತಾನೆ. ಹಲ್ಲೆಲೂಯಾ. ಇವತ್ತು ಎಷ್ಟು ಜನ ತೀರ್ಮಾನ ಮಾಡ್ತೇವೆ, ನನಗೆ ದೇವರು ಬೇಕು, ನನಗೆ ದೇವರು ಬೇಕು, ನನಗೆ ದೇವರು ಬೇಕು, ನನಗೆ ನಿನ್ನ ಪ್ರಸನ್ನತೆ ಬೇಕು, ನಿನ್ನ ಸಾನ್ನಿಧ್ಯ ಬೇಕು ಸ್ವಾಮಿ, ನಿನ್ನ ಆತ್ಮನಿಂದ ತುಂಬಿಸಿ ಎಂಬುದಾಗಿ ಹೇಳುವುದಾದ್ರೆ ಇವತ್ತು ನಿಮ್ಮನ್ನು ತುಂಬಿಸ್ತಾನೆ. ನೆಕ್ಸ್ಟ್ ಕೂಡಲೇ ಅವನ ಸ್ಪಿರಿಚುವಲ್ ಐಸ್ ಓಪನ್ ಆದ ಕೂಡಲೇ ಯೇಸು ಏನ್ ಹೇಳ್ತಾರೆ ನೋಡಿ, ನೆಕ್ಸ್ಟ್ ನೀನು ಊರೊಳಕ್ಕೇನು ಹೋಗಬೇಡ ಎಂದು ಹೇಳಿ ಅವನನ್ನು ಅವನ ಮನೆಗೆ ಕಳಿಸಿಕೊಟ್ಟಂತೆ. ಎಲ್ಲಿಗೆ ಹೋಗ್ಬಾರ್ದಂತೆ? ಯಾಕೆ ಊರೊಳಗೆ ಹೋಗ್ಬಾರ್ದು? ಊರೊಳಗೆ ಹೋದ್ರೆ ಅದೇ ಜನರು ಪುನಃ ಹೇಳ್ತಾ ಇದ್ದಾರೆ, ಅದೇ ಜನರು ನಿನ್ನ ನಂಬಿಕೆಯನ್ನು ತೆಗಿತಾರೆ. ಯಾರವರು? ಅನ್ಯ ಜನಾಂಗರು, ನಂಬಿಕೆ ಇಲ್ಲದವರು. ನೀನು ನಂಬಿಕೆ ಇಲ್ಲದವರೊಂದಿಗೆ ಯಾವಾಗ ನೀನು ಜಾಯಿನ್ ಆಗ್ತೀಯ, ಆಗ ನಿನ್ನ ನಂಬಿಕೆ ಹೋಗ್ತದೆ. ಯಾವಾಗ ನಂಬಿಕೆ ಉಳ್ಳ ವ್ಯಕ್ತಿಯೊಂದಿಗೆ ನೀನು ಕನೆಕ್ಟ್ ಆಗ್ತೀಯ, ನಿನ್ನ ನಂಬಿಕೆ ಹೆಚ್ಚುತ್ತದೆ. ಇವತ್ತು ಎಷ್ಟು ಜನ ನಂಬ್ತೀನಿ? ನಾನು ನಂಬ್ತೀನಿ. ಇವತ್ತು ನಿನ್ನ ನಂಬಿಕೆ ಇನ್ಕ್ರೀಸ್ ಆಗಬೇಕು, ನಿನ್ನ ಚರಿತ್ರೆ ಬದಲಾಗಬೇಕು, ನಿನ್ನ ಕೆಲಸದಲ್ಲಿ ಒಂದು ವ್ಯತ್ಯಾಸ ನೀನು ಕಾಣಬೇಕು, ನಿನ್ನ ಸ್ಟಡೀಸ್ ಅಲ್ಲಿ ಒಂದು ವ್ಯತ್ಯಾಸ ಕಾಣಬೇಕು, ನಿನ್ನ ಆರೋಗ್ಯದಲ್ಲಿ ಒಂದು ವ್ಯತ್ಯಾಸ ಕಾಣಬೇಕು, ನಿನ್ನ ಜ್ಞಾನದಲ್ಲಿ ಒಂದು ವ್ಯತ್ಯಾಸ ಕಾಣಬೇಕು. ಎಷ್ಟು ಜನ ಹೇಳ್ತೀರಿ, ನನ್ನ ದೇವರು ನನಗೋಸ್ಕರ ಮಾಡ್ತಾನೆ, ನನಗೋಸ್ಕರ ಮಾಡ್ತಾನೆ, ನನ್ನ ಕಣ್ಣುಗಳನ್ನು ದೇವರು ತೆರೆಯುತ್ತಾನೆ. ಎಷ್ಟು ಜನ ನಂಬ್ತೀನಿ? ನಾನು ನಂಬ್ತೇನೆ. ಅಲ್ಲಿ ಸತ್ಯವೇದದಲ್ಲಿ ಅನೇಕ ಕುರುಡರಿಗೆ ಕ್ಷಣ ಮಾತ್ರದಲ್ಲಿ ದೇವರು ಸೌಖ್ಯ ಕೊಟ್ಟ, ಆದರೆ ಈ ವ್ಯಕ್ತಿಗೆ ಎರಡನೇ ಸಾರಿ ಸ್ಪರ್ಶಿಸಿದ. ಯಾಕಂದ್ರೆ ಅವರು ಒಪ್ಪಿಕೊಂಡೇ ಏನಂತ ಹೇಳಿದ್ರೆ, ನನ್ನ ಕಣ್ಣುಗಳು ಮರದ ಹಾಗೆ ಕಾಣ್ತದೆ ಎಂಬುದಾಗಿ. ಇವತ್ತು ನಾವು ಒಪ್ಪಿಕೊಳ್ಳುವ, ದೇವರೇ ನನ್ನನ್ನು ನೀನು ಮುಟ್ಟಬೇಕು ಸ್ವಾಮಿ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದುರು ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇವತ್ತು ನಮ್ಮ ಕಣ್ಣುಗಳು, ಆತ್ಮಿಕ ಕಣ್ಣುಗಳು ತೆರೆಯಬೇಕು. ನಮ್ಮ ಶಾರೀರಿಕ ಕಣ್ಣುಗಳು ತೆರೆದರೆ ಸಾಕಾಗುವುದಿಲ್ಲ. ನನ್ನ ಆತ್ಮಿಕ ಕಣ್ಣುಗಳನ್ನು ತೆರೆದಾಗಲೇ ಆ ಪರಲೋಕವನ್ನು ಕಾಣಲಿಕ್ಕೆ ಸಾಧ್ಯ, ಆ ಪರಲೋಕದ ದೇವರನ್ನು ಕಾಣಲಿಕ್ಕೆ ಸಾಧ್ಯ. ಇವತ್ತು ಎಷ್ಟು ಜನ ಆಸೆ ಪಡ್ತಿದ್ರಿ, ದೇವರೇ ನಾನು ನಿನ್ನನ್ನು ನೋಡಬೇಕು ಸ್ವಾಮಿ, ದೇವರೇ ನಾನು ನಿನ್ನನ್ನು ಕಾಣಬೇಕು ಸ್ವಾಮಿ, ನನ್ನನ್ನು ಸ್ಪರ್ಶಿಸು ದೇವರೇ, ನನ್ನನ್ನು ಸ್ಪರ್ಶಿಸು ದೇವರೇ. ಇವತ್ತು ದೇವರು ಸ್ಪರ್ಶ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ನಿಮ್ಮ ಬಲಗೈಯಲ್ಲಿ ಎತ್ತಿ ಹೇಳ್ರಿ, ಯೇಸುವೇ ನೀನು ನನ್ನನ್ನು ಸ್ಪರ್ಶಿಸು ದೇವರೇ. ಥ್ಯಾಂಕ್ ಯು ಲಾರ್ಡ್. ಸ್ಪರ್ಶಿಸು, ನನ್ನನ್ನು ಸ್ಪರ್ಶಿಸು, ಕರಗಳೆತ್ತಿ ಸ್ಪರ್ಶಿಸು, ನನ್ನನ್ನು ಸ್ಪರ್ಶಿಸು, ಬಾಯಿ ತೆರೆದೇಳುವ ಸ್ಪರ್ಶಿಸು, ನನ್ನನ್ನು ಸ್ಪರ್ಶಿಸು, ಸ್ಪರ್ಶಿಸು, ನನ್ನನ್ನು ಸ್ಪರ್ಶಿಸು. ಆಕಾಶ ತೆರೆಯಲಿ, ಮಹಿಮೆ ಇಳಿಯಲಿ, ನನ್ನನ್ನು ಸ್ಪರ್ಶಿಸು, ನನ್ನನ್ನು ಸ್ಪರ್ಶಿಸು. ಆಕಾಶ ತೆರೆಯಲಿ, ಸ್ವಸ್ಥತೆ ಇಳಿಯಲಿ, ನನ್ನನ್ನು ಸ್ಪರ್ಶಿಸು, ನನ್ನನ್ನು ಸ್ಪರ್ಶಿಸು, ಸ್ಪರ್ಶಿಸು, ನನ್ನನ್ನು ಸ್ಪರ್ಶಿಸು, ಸ್ಪರ್ಶಿಸು, ನನ್ನನ್ನು ಸ್ಪರ್ಶಿಸು. ಸ್ಪರ್ಶಿಸು, ನನ್ನನ್ನು ಸ್ಪರ್ಶಿಸು, ಸ್ಪರ್ಶಿಸು, ನನ್ನನ್ನು ಸ್ಪರ್ಶಿಸು. ಆಕಾಶ ತೆರೆಯಲಿ,
ಸ್ಪರ್ಶಿಸು ಮೈತೇಳುವ ಸ್ಪರ್ಶಿಸು ನನ್ನನ್ನು ಸ್ಪರ್ಶಿಸು ಸ್ಪರ್ಶಿಸು ನನ್ನನ್ನು ಸ್ಪರ್ಶಿಸು ನಾನು ಹಿಂದಿನಿಂದ ಆತನನ್ನು ಸ್ಪಷ್ಟವಾಗಿ ಕಾಣುತ್ತೇನೆ, ಆತನನ್ನು ಅನುಭವಿಸ್ತೇನೆ, ಆತನ ಪ್ರೀತಿಯನ್ನು ನಾನು ಅನುಭವಿಸ್ತೇನೆ, ಆತನ ಪ್ರೀತಿಯ ಉದ್ದ ಅಗಲ ಅಳತೆಯನ್ನು ನಾನು ತಿಳಿದುಕೊಳ್ಳುವಂತೆ ದೇವರು ಮಾಡುತ್ತಾನೆ. ಪ್ರಿಯನು, ನಾನು ಹೇಳ್ತಿದ್ದೇನೆ, ಯೇಸು ಸ್ವಾಮಿಯಾಗಿ ಕಾಳಜಿ ತೋರಿಸುವ ವ್ಯಕ್ತಿ ಈ ಭೂಮಿಯಲ್ಲಿ ಬೇರೆ ಯಾರೂ ಇಲ್ಲ. ಅವನ ಕೈಗೆ ನಿಮ್ಮನ್ನು ಬಿಟ್ಟುಕೊಂಡ್ರೆ ಭಯಪಡಬೇಡಿ, ಭಯಪಡಬೇಡಿ. ಆ ಕುರುಡ ಭಯಪಡಲಿಲ್ಲ, ಯೇಸುವಿಗೆ ತನ್ನ ಕೈಯನ್ನು ಕೊಟ್ಟ. ಇವತ್ತು ನಿನ್ನ ಕೈಯನ್ನು ನೀನು ಕೊಡುವುದಾದರೆ ನಿನ್ನ ಮಗನೆಂದು ಪರಲೋಕದ ಕಡೆಗೆ ಹೇಳು, ದೇವರೇ, ನನ್ನ ನಿನಗೆ ಬಿಟ್ಟುಕೊಡ್ತೇನೆ, ನನ್ನ ಜೀವಿತವನ್ನು ಬಿಟ್ಟುಕೊಡುತ್ತೇನೆ, ನನ್ನ ಕುಟುಂಬವನ್ನು ಬಿಟ್ಟುಕೊಡುತ್ತೇನೆ, ನನಗೆ ನೀನು ಬೇಕು ಸ್ವಾಮಿ. I need you, Lord. I desperately need you, Lord. Hold my hand. ನನ್ನ ಕೈಯಲ್ಲಿ ಹಿಡಿ ಸ್ವಾಮಿ, ನನ್ನ ಕೈಯಲ್ಲಿ ಹಿಡಿ ಸ್ವಾಮಿ, ನನ್ನ ಕೈಯಲ್ಲಿ ಹಿಡಿ ಸ್ವಾಮಿ. ಪವಿತ್ರ ನಿಮ್ಮ ಒಬ್ಬೊಬ್ಬರ ಕೈಯಲ್ಲಿ ಹಿಡಿದಿದ್ದಾರೆ. ದೇವರಾತ್ರಿ ನಿನ್ನ ಕೈ ಕೆಳಗೆ ಬರುವುದಿಲ್ಲ ಎನ್ನುವುದೇ. ಎಷ್ಟ ತನಕ ನಿನ್ನ ಕೈ ಬೇರಿರ್ತದೆ ಅಷ್ಟ ತನಕ ಅಮಲೇಕರು ಕೆಳಗೆ ಬೀಳ್ತಾ ಇದ್ದಾರೆ. ಕೆಳಗೆ ಹಾಕ್ಬೇಡ, ಕೆಳಗೆ ಹಾಕ್ಬೇಡ, ಕೈಯಲ್ಲಿ ಎತ್ತುತ್ತಲೇ ಇರು. ನಿನಗೆ ಜಯದ ಮೇಲೆ ಜಯದೇವರು ಕೊಡುತ್ತಾ ಇದ್ದಾನೆ. ದೇವರಾತ್ಮರು ಹೇಳ್ತಾನೆ, ಯುದ್ಧವು ನನ್ನದು, ಈ ಸರ್ತಿ ನೀನು ಯುದ್ಧ ಮಾಡುವುದಿಲ್ಲ, ನಾನು ನಿನಗೋಸ್ಕರ ಯುದ್ಧ ಮಾಡ್ತೇನೆ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಮಕ್ಕಳನ್ನು ಸ್ಪರ್ಶಿಸಲಿಕ್ಕೆ ಸ್ತೋತ್ರ. ಅವರ ಜೀವಿತ ಚರಿತ್ರೆ ಬದಲಾಗಲಿ ಸ್ವಾಮಿ. ಬೆಸ್ಸಹಿತ ಜನರಾಗಿ ನಮ್ಮ ಜೀವಿತ ಆಗಬಾರದು. ನಮ್ಮ ನೀನು ಹೊರಗೆ ತಂದದಕ್ಕೆ ಸ್ತೋತ್ರ. ನಮ್ಮ ಕಣ್ಣುಗಳನ್ನು ತೆರೆದದಕ್ಕೆ ನಿನಗೆ ಸ್ತೋತ್ರ. ನಿನಗೋಸ್ಕರ ಕೊನೆಯವರೆಗೆ ನಂಬಿಗಸ್ತರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡು. ಹಾಗೆ ಮಾಡುವುದಕ್ಕೆ ಸ್ತೋತ್ರ. ಎಲ್ಲರ ಮೇಲೆ ನಿಮ್ಮ ಕರ ಬಂದದಕ್ಕೆ ಸ್ತೋತ್ರ. ಆಶೀರ್ವಾದ ಮಾಡಿದಕ್ಕೆ ಸ್ತೋತ್ರ. ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ. ಆಮೆನ್. ಹಲ್ಲೆಲೂಯಾ. ಅತಿ ಆಶೀರ್ವಾದ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಸೇರಿ ಬಂದ ಎಲ್ಲ ದೇವರ ಮಕ್ಕಳಿಗೂ ಸಾರಲ್ಪಟ್ಟ ವಾಕ್ಯದೊಂದಿಗೂ ಲೋಕದಲ್ಲಿರುವ ನಂಬಿಕಸ್ಥರೊಂದಿಗೂ